ಸೊ ಈ ಸಣ್ಣ ಸಣ್ಣ ಟೆಕ್ನಿಕ್ಸ್ ಮಾಡಿಸ್ತೀವಿ ನಾವು ನಿಮ್ಗೆ. ಫನ್ ಆಗಿರತ್ತೆ, ಎಂಜಾಯ್ ಮಾಡ್ಬೋದು ನೀವು ಈ ಟೆಕ್ನಿಕ್ಸ್ ಅನ್ನ. ಸೊ ಈ ಟೆಕ್ನಿಕ್ಸ್ ಅನ್ನ ನೀವು ಎಷ್ಟೇ ಪ್ಲೇಫುಲ್ ಆಗಿರತ್ತೆ, ಇದೇನ್ ನಿಮ್ಮ ಸ್ಕೂಲಲ್ಲಿ ಕೊಡೋ ಹೋಮ್ವರ್ಕ್ಸ್ ತರ ಇರಲ್ಲ. ಪ್ಲೇಫುಲ್ ಆಗಿ ಜಾಲಿ ಆಗಿರುತ್ತೆ. ಸೊ ಈ ಟೆಕ್ನಿಕ್ಸ್ ಅನ್ನೆಲ್ಲ ಮಾಡಿ ಆದ್ಮೇಲೆ ಲಾಸ್ಟ್ ಅಲ್ಲಿ ನಿಮ್ಗೆಲ್ಲ ಇವಾಗ ಏನೇನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರೋ ಎಕ್ಸಾಮ್ಸ್ ರಿಲೇಟೆಡ್ ಆಗಿ, ಎಜುಕೇಶನ್ ರಿಲೇಟೆಡ್ ಆಗಿ, ಆ ಎಲ್ಲದಕ್ಕೂ ನಾವೀಗ ಮಾಡಿಸ್ಬಿಡ್ತೀವಿ. ಲಾಸ್ಟ್ ಅಲ್ಲಿ ಇನ್ನೂ ಏನಾದ್ರೂ ಡೌಟ್ಸ್ ಇದ್ದಲ್ಲಿ ಅವಾಗ ಕೇಳಿ, ನಾವ್ ಅದಕ್ಕೆ ಆನ್ಸರ್ ಮಾಡ್ತೀವಿ. ಓಕೆನಾ? ಇವಾಗ ಸ್ಟಾರ್ಟ್ ಮಾಡೋಣ. ಟೆಕ್ನಿಕ್ಸ್ಗೆ ರೆಡಿನಾ ಎಲ್ರು? ಎಸ್. ಜ್ಯೋತಿ, ನಾವು ಓವರ್ ಟು ಜ್ಯೋತಿ ಮ್ಯಾಮ್. ಜ್ಯೋತಿ ಮ್ಯಾಮ್ ಬರ್ತಾರೆ, ನಿಮ್ಗೆಲ್ಲ ಹೇಳ್ತಾರೆ ಈಗ. ಹಲೋ ಅಕ್ಷಯ್. ಜ್ಯೋತಿ ಅನ್ಮ್ಯೂಟ್ ಆಗ್ತಿಲ್ವಾ? ಹಾ ಆಯ್ತಲ್ಲ. ಹಾ ಮೇಡಮ್. ಓಕೆ. ಹಾಯ್ ಮಕ್ಳ, ಹೇಗಿದ್ದೀರಾ? ಹೇಗಿದ್ದೀರಾ ಎಲ್ಲರೂ? ಓಕೆ, ನಾನೀಗ ನಿಮ್ಗೆ ಒಂದು ಸಿಂಪಲ್ ಟೆಕ್ನಿಕ್ ಮಾಡಿಸ್ಲಾ? ಓಕೆ, ಎಲ್ರು ಕಣ್ ಮುಚ್ಕೊಳ್ಳಿ. ಎಲ್ರು ಕಣ್ ಮುಚ್ಕೊಂಡ್ರಾ? ಕ್ಲೋಸ್ ಯುವರ್ ಐಸ್. ಓಕೆ, ನಿಮ್ ಮುಂದೆ ಈಗ ಒಂದು ನಿಮ್ ಫೇವರೆಟ್ ಬಲೂನ್ ನಿಮ್ ಕೈನಲ್ಲಿ ಇದೆ ಅಂತ ಅನ್ಕೊಳ್ಳಿ. ಹಾಗೆ ಜಸ್ಟ್ ಅನ್ಕೊಳ್ಳಿ, ನಿಮ್ ಕೈನಲ್ಲಿ ನಿಮ್ದು ಫೇವರೆಟ್ ಬಲೂನ್ ಇದೆ, ಇಟ್ಕೊಂಡಿದೀರಾ. ನಿಮ್ಗೆ ಇವಾಗ ಎಕ್ಸಾಮ್ ಅಂತ ಬಂದ್ರೆ ತುಂಬಾ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಫಿಯರ್ ಇರುತ್ತೆ, ಅಥವಾ ಪೇರೆಂಟ್ಸ್ ಏನೋ ಪ್ರೆಷರ್ ಅಂತ ನಿಮ್ಗೆ ಅನ್ಸೋ ತರ ಇರುತ್ತೆ. ಆಕ್ಚುಲಿ ಅದು ಪೇರೆಂಟ್ಸ್ ಪ್ರೆಷರ್ ಇರೋದಿಲ್ಲ, ಅವ್ರು ಏನೇ ಹೇಳಿದ್ರು ನಿಮ್ಗೆ ಅದು ಪೇರೆಂಟ್ಸ್ ಪ್ರೆಷರ್ ಅಂತ ಬರ್ತಿರುತ್ತೆ. ಇವಾಗ ಫಸ್ಟ್ ಆ ಬಲೂನ್ಗೆ ಬ್ಲೋ ಮಾಡಿ. ನಿಮ್ಗೇನು ಎಕ್ಸಾಮ್ ಅಂದ್ರೆ ಎಕ್ಸಾಮ್ ಹೋದಕ್ ಕೂತಾಗ ಡಿಸ್ಟ್ರಾಕ್ಷನ್ಸ್ ಬರುತ್ತಲ್ಲ, ಅದನ್ನೆಲ್ಲ ಏನೇನ್ ನಿಮ್ಗೆ ಯಾವ್ಯಾವ ತರ ಬರುತ್ತೆ, ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಇರುತ್ತೆ. ಅದನ್ನೆಲ್ಲ ಈ ಬಲೂನ್ ಒಳಗಡೆ ಬ್ಲೋ ಮಾಡ್ತಿದ್ದೀನಿ ಅಂತ ಬ್ಲೋ ಮಾಡಿ, ಆತರ ಆಕ್ಟ್ ಮಾಡಿ ಬ್ಲೋ ಮಾಡೋ ತರ ಬಲೂನ್ ಒಳಗಡೆ ಹೀಗೆ ಬ್ಲೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಹೀಗೆ ನಿಮ್ ಕೈನ ಹೀಗೆ ಇಟ್ಕೊಳ್ಳಿ, ಆ ಬಲೂನ್ಗೆ ಉಫ್ ಉಫ್ ಮಾಡಿ. ಆಯ್ತಾ? ಎರಡ್ ಕೈನಲ್ಲೂ ಇಟ್ಕೊಂಡ್ರೆ ಅದು ವಾಪಸ್ ಹೋಗೋದಿಲ್ಲ, ಫುಲ್ ಅದ್ರೊಳಗಡೆನೆ ಇರುತ್ತೆ ನಿಮ್ಗೆ ಇದೆಲ್ಲಾನು. ಏನ್ ನೀವು ಡಿಸ್ಟ್ರಾಕ್ಷನ್ ಅಂತ ಬ್ಲೋ ಮಾಡ್ತೀರಲ್ವಾ ಅದನ್ನ. ಓಕೆ, ನೆಕ್ಸ್ಟ್ ನಿಮ್ಗೆ ಪೇರೆಂಟ್ಸ್ ಪ್ರೆಷರ್ ಅಂತ ಏನೋ ಇರುತ್ತೆ, ಅದನ್ನು ಆ ಬಲೂನ್ ಒಳಗಡೆ ಬ್ಲೋ ಮಾಡಿ. ಓಕೆ, ಈಗ ಬಲೂನ್ ಸೈಜ್ ಸ್ವಲ್ಪ ದೊಡ್ಡದಾಯ್ತಲ್ವಾ? ಅದನ್ನ ಸ್ವಲ್ಪ ನೀವು ಫಿಂಗರ್ ಇಂದ ಇದನ್ನ ಸರಿಯಾಗಿ ಗಟ್ಟಿಯಾಗಿ ಹಿಡೀರಿ. ಅದು ಬ್ಲೋ ಆ ಏರ್ ಎಲ್ಲ ಹೊರಗ್ ಬರ್ಬಾರ್ದು. ಆಯ್ತಾ? ನೆಕ್ಸ್ಟ್ ಎಕ್ಸಾಮ್ ಅಂದ್ರೆ ನಿಮ್ಗೆ ಇನ್ನು ಏನೇನ್ ಅನ್ಸುತ್ತೆ, ನೆಕ್ಸ್ಟ್ ಏನ್ ಅನ್ಸ್ತಾ ಇದೆ ಅದನ್ನು ಹೇಳ್ಕೊಂಡು ಬ್ಲೋ ಮಾಡಿ ಆ ಬಲೂನ್ಗೆ. ಓಕೆ, ಈಗ ಮತ್ತೆ ನೆಕ್ಸ್ಟ್ ಇನ್ನೇನ್ ಅನ್ಸುತ್ತೆ, ಎಕ್ಸಾಮ್ ಅಂದ್ರೆ ಇನ್ನೇನ್ ಬರ್ತಾ ಇದೆ ನಿಮ್ ಮೈಂಡ್ಗೆ ಪಿಕ್ಚರ್, ಅದನ್ನು ಹೇಳ್ಕೊಂಡು ಆ ಬಲೂನ್ಗೆ ಬ್ಲೋ ಮಾಡಿ. ಈಗ ಬಲೂನ್ ಸೈಜ್ ಇನ್ನು ದೊಡ್ಡದಾಗಿದೆ ಅಲ್ಲ, ನಿಮ್ ಫೇವರೆಟ್ ಕಲರ್ ಬಲೂನ್ ಸೈಜ್ ಇವಾಗ ದೊಡ್ಡದಾಗ್ತಾ ಹೋಗ್ತಾ ಇದೆ. ನಿಮ್ಮಲ್ಲಿ ಏನೇನ್ ಎಕ್ಸಾಮ್ ಅಂತ ಬರ್ತಾ ಇದೆಯೋ ನಿಮ್ಗೆ ಅದೆಲ್ಲ ಅದ್ರೊಳಗಡೆ ಬ್ಲೋ ಮಾಡ್ತಾ ಇದ್ದೀರಾ. ಲೈಕ್ ಡಿಸ್ಟ್ರಾಕ್ಷನ್, ಪೇರೆಂಟ್ಸ್ ಪ್ರೆಷರ್, ಅಥವಾ ಮೊಬೈಲ್ ಅಡಿಕ್ಷನ್, ಏನೇನಿದೆಯೋ ಅದನ್ನೆಲ್ಲ ಅದಕ್ಕೆ ಬ್ಲೋ ಮಾಡ್ತಾ ಇದ್ದೀರಾ. ಅದು ಸೈಜ್ ದೊಡ್ಡದಾಗ್ತಾ ಇದೆ. ಈಗ ಹಾಗೆ ಯೋಚನೆ ಮಾಡಿ, ನೆಕ್ಸ್ಟ್ ಇನ್ನೇನನ್ನ ನೀವು ಬ್ಲೋ ಮಾಡ್ಬೇಕು, ಅದ್ರೊಳಗಡೆ ನಿಮ್ಮಿಂದ ಬಿಡ್ಬೇಕು ಈ ಎಕ್ಸಾಮ್ಗೋಸ್ಕರ. ಮತ್ತೇನೇನ್ ಅದ್ರೊಳಗಡೆ ಬ್ಲೋ ಮಾಡ್ಬೇಕು ನಿಮಗ್ ಬೇಡದೆ ಇರೋದು ಅಂತ, ಅದನ್ನು ಕೂಡ ಹೇಳ್ಕೊಂಡು ಬ್ಲೋ ಮಾಡಿ. ನಿಮ್ ಮೈಂಡ್ ಅಲ್ಲೇ ಹೇಳ್ಕೊತಾ ಬ್ಲೋ ಮಾಡಿ. ಸೈಜ್ ದೊಡ್ಡದಾಗ್ತಾ ಇದೆ ಅಲ್ಲ, ಅದ್ರದ್ದು ಹೇರ್ ಎಲ್ಲ ಹೊರಗಡೆ ಬರ್ದೇ ಇರೋ ತರ ಟೈಟ್ ಆಗಿ ಹಿಡ್ಕೊಳ್ಳಿ. ಇವಾಗ ಮತ್ತೆ ಯೋಚನೆ ಮಾಡಿ, ಮತ್ತೆ ಏನ್ ನೀವು ಬಿಡ್ಬೇಕಂತಿದೆ ಅಂತ ಅದನ್ನ.
ನಿಧಾನಕ್ಕೆ ಯೋಚನೆ ಮಾಡಿ ಏನ್ ಬಿಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಈಗ ಮತ್ತೆ ಟೈಟ್ ಆಗಿ ಇಟ್ಕೊಳ್ಳಿ, ಯೋಚನೆ ಮಾಡಿ. ಹಾಗೆ ಇನ್ನು ನಿಮ್ಮಿಂದ ಏನಾದ್ರೂ ರಿಲೀಸ್ ಮಾಡೋದಿದ್ಯಾ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹೇಳ್ಕೊತಾ ಆ ಬಲೂನ್ ಒಳಗಡೆ ಬ್ಲೋ ಮಾಡಿ, ಇದನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಓಕೆ ಓಕೆ, ಇನ್ನು ನಿಮ್ಗೆ ಏನಾದ್ರೂ ಇದ್ರೆ ಎಲ್ಲಾನು ಹೇಳ್ಕೊಂಡು ಆ ಬಲೂನ್ಗೆ ಬ್ಲೋ ಮಾಡ್ಬಿಡಿ. ಬಲೂನ್ ಒಳಗಡೆ ಬ್ಲೋ ಮಾಡ್ತಾ ಇದ್ದೀರಾ, ಅದು ಸೈಜ್ ನೋಡಿ ಎಷ್ಟು ದೊಡ್ಡದಾಗ್ತಾ ಇದೆ ಅಲ್ಲ. ನೋಡಿ, ನೀವು ಎಕ್ಸಾಮ್ ಬಗ್ಗೆ ಎಷ್ಟೊಂದೆಲ್ಲ ಇಟ್ಕೊಂಡಿದ್ದೀರಾ ಅಲ್ವಾ, ಅದು ತುಂಬಾ ದೊಡ್ಡ ಸೈಜ್ ಆಗಿದೆ ಅಲ್ಲ. ಮುಗೀತಲ್ಲ ನಿಮ್ಗೆ ಏನೇನ್ ಎಕ್ಸಾಮ್ ಬಗ್ಗೆ ನೆಗೆಟಿವ್ ಆಗಿ ಏನೇನ್ ಇಟ್ಕೊಂಡಿದ್ರು ಅದೆಲ್ಲ ಅದ್ರೊಳಗಡೆ ಬ್ಲೋ ಮಾಡ್ಬಿಟ್ಟಿದ್ದೀರಿ. ಅದು ತುಂಬಾ ದೊಡ್ಡ ಸೈಜ್ ಇದೆ. ಅದಕ್ಕೆ ಈಗ ನಿಮ್ದು ಒಂದು ಫೇವ್ರೆಟ್ ಕಲರ್ ಥ್ರೆಡ್ ಅಲ್ಲಿ ಟೈ ಮಾಡ್ತಾ ಇದ್ದೀರಾ ಬಲೂನ್ಗೆ. ಟೈ ಮಾಡಿ ಆಯ್ತಾ? ಡೋಂಟ್ ಓಪನ್ ಯುವರ್ ಐಸ್, ಟೈ ದಟ್ ಬಲೂನ್ ಟೈಟ್ಲಿ. ಓಕೆ, ಈಗ ಆ ಬಲೂನ್ಗೆ ಹೇಳಿ ಆ ಥ್ರೆಡ್ ಇಟ್ಕೊಂಡು, ಐ ಆಮ್ ಸಾರಿ ಫಾರ್ ಹೋಲ್ಡಿಂಗ್ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳಿ. ಐ ಆಮ್ ಸಾರಿ ಫಾರ್ ಹೋಲ್ಡಿಂಗ್ ಯು. ನೆಕ್ಸ್ಟ್, ಪ್ಲೀಸ್ ಫರ್ಗಿವ್ ಮೀ ಫಾರ್ ನಾಟ್ ರಿಲೀಸಿಂಗ್ ಯು ಅಂತ ಹೇಳಿ. ಅದರಿಂದ ನೀವೇನಾದ್ರೂ ಲೆಸನ್ಸ್ ಕಲ್ತಿರ್ತೀರಿ ಅಲ್ವಾ, ಅದಕ್ಕೆ ಹೇಳಿ ಥ್ಯಾಂಕ್ ಯು ಫಾರ್ ಟೀಚಿಂಗ್ ಮೀ ಲೆಸನ್ಸ್. ಓಕೆ, ಐ ಲವ್ ಯು ಅಂತ ಹೇಳ್ಬಿಟ್ಟು ಆ ಬಲೂನ್ನ ಬಿಟ್ಬಿಡಿ. ತುಂಬಾ ಜೋರ್ ವಿಂಡ್ ಇದೆ, ನಿಮ್ದು ಆ ಬಲೂನು, ನಿಮ್ ಫೇವ್ರೆಟ್ ಕಲರ್ ಬಲೂನ್ ಇವಾಗ ತುಂಬಾ ಮೇಲೆ ಮೇಲೆ ಹೋಗ್ತಾ ಇದೆ ನೋಡಿ, ತುಂಬಾ ಮೇಲೆ ಹೋಗ್ತಾ ಇದೆ. ಇವಾಗ ನಿಮ್ ತುಂಬಾ ಪುಟ್ಟದಾಗಿ ಕಾಣಿಸ್ತಾ ಇದೆ, ಹೋಗ್ತಾ ಇದೆ, ತುಂಬಾ ಮೇಲ್ ಹೋಗಿ ಇವಾಗ ನಿಮ್ಗೆ ಆ ಬಲೂನ್ ಕಾಣಿಸ್ತಾನೆ ಇಲ್ಲ ಅಲ್ವಾ. ಅದು ನಿಮ್ಮಲ್ಲಿರೋ ಎಕ್ಸಾಮ್ ಫಿಯರು, ಅಥವಾ ಎಕ್ಸಾಮ್ ಓದಿರೋದೆಲ್ಲ ಮರಿತೀವಿ, ಅಥವಾ ಪಪ್ಪ ಮಮ್ಮ ನಮ್ಗೆ ಪ್ರೆಷರ್ ಮಾಡ್ತಾರೆ ಅನ್ನೋ ತರ ಏನೇನ್ ನಿಮ್ ನೆಗೆಟಿವ್ ಎಮೋಷನ್ಸ್ ಇರುತ್ತೋ ಎಲ್ಲ ತಗೊಂಡು ಅದು ಹೊಟ್ಟೋಯ್ತು. ಈಗ ನಿಮ್ಮನ್ನೇ ನೀವೊಂದ್ಸರ್ತಿ ನೋಡ್ಕೊಳ್ಳಿ, ನಿಮ್ಗೆ ಲೈಟ್ ಫೀಲ್ ಆಗ್ತಿದೆ, ಕಾಮ್ ಆಗಿದ್ದೀರಾ, ಎಕ್ಸಾಮ್ ಫಿಯರ್ ಏನೂ ಇಲ್ಲ ಆಯ್ತಾ. ಜಸ್ಟ್ ರಬ್ ಯುವರ್ ಹ್ಯಾಂಡ್ಸ್, ಕೀಪ್ ಇಟ್ ಆನ್ ಯುವರ್ ಐಸ್. ಓಪನ್ ಯುವರ್ ಐಸ್. ನಿಮ್ಗೆ ಹೇಗ್ ಅನ್ಸ್ತಾ ಇದೆ ಕಮೆಂಟ್ ಮಾಡ್ತೀರಾ ಫಾಸ್ಟ್ ಆಗಿ. ಒಂದ್ಸಲ ನಿಮ್ ಎಕ್ಸಾಮ್ ನ ನೆನಪಿಸ್ಕೊಳ್ಳಿ, ಏನ್ ಅನ್ಸುತ್ತೆ ಅವಾಗ್ಲೇ ಏನ್ ಅನ್ನಿಸ್ತಾ ಇತ್ತು, ಇವಾಗ ಹೇಗ್ ಅನ್ನಿಸ್ತಾ ಇದೆ, ಬೇಗ ಚಾಟ್ ಅಲ್ಲಿ ಹೇಳಿ. ಈ ತರದೆಲ್ಲ ಫನ್ ಆಕ್ಟಿವಿಟೀಸ್ ಇರುತ್ತೆ. Hasini, feeling good. Feel light. Shweta's daughter, very good. Chinmay, good. Feeling happy. Mind fresh, very good. Feeling good. ಅಕ್ಷಯ್, ಇದಕ್ಕೂ ಆಕಳಿಕೆ ನಿಮಗೆ, ಇಲ್ಲಿ ನಮ್ ಕ್ಲಾಸಸ್ ಬಂದ್ ಕೂತ್ರೇನೆ ಆಕಳಿಕೆ ನಿಮ್ಗೆ.
ಗುಡ್. ನೋ ಫಿಯರ್ ಫಾರ್ ಎಕ್ಸಾಮ್. ನಾವು ಇನ್ನೂ ಒಂದೇ ಟೆಕ್ನಿಕ್ ಮಾಡಿರೋದು, ಇನ್ನೂ ಬೇಕಾದಷ್ಟಿದೆ. ವೆಯ್ಟ್ ಇನ್ನು ಫುಲ್ ರೂಟ್ಸ್ ಇಂದ ಕಿತ್ತು ಬಿಸಾಕ್ಬೇಕು ಇವತ್ತು ಆ ಎಕ್ಸಾಮ್ ಫಿಯರ್ ಅನ್ನೋದನ್ನ ನಿಮ್ಮಿಂದ. ಸೊ ಈಗ ನಿಮ್ಮ ಮೇಜರ್ ಪ್ರಾಬ್ಲಮ್ ಫೋನ್ ಅಡಿಕ್ಷನ್ಗೆ ನಾನೊಂದು ಟೆಕ್ನಿಕ್ ಮಾಡ್ತೀನಿ, ಅದಾದ್ಮೇಲೆ ಮತ್ತೆ ಜ್ಯೋತಿ ಮ್ಯಾಮ್ ಇನ್ನೊಂದು ಟೆಕ್ನಿಕ್ ಮಾಡಿಸ್ತಾರೆ ನಿಮ್ಗೆ. ಓಕೆ ಜ್ಯೋತಿ, ನಾನು ಫೋನ್ ಅಡಿಕ್ಷನ್ ಮಾಡಿಸ್ತೀನಿ. ಓಕೆ ಮೇಡಮ್. ವೆರಿ ಗುಡ್ ಸಂಜನಾ. ಇನ್ನು ಬೈ ದ ಎಂಡ್ ಆಫ್ ದಿಸ್ ಸೆಷನ್ ಇನ್ನೂ ಧೈರ್ಯ ಬರುತ್ತೆ ನೋಡಿ ಸಂಜನಾ ನಿಮ್ಗೆ. ಬರೀ ಈ ಒಂದು ಟೆಕ್ನಿಕ್ಗೆನೆ ಅವ್ರಿಗೆ ಟ್ಯೂಸ್ಡೇ ಎಕ್ಸಾಮ್ ಹೇಗ್ ಬರೆಯೋದು, ಏನು ಹೇಗ್ ಓದೋದು ಅಂತ ಅನ್ನಿಸ್ತಾ ಇತ್ತು. ಈಗ ಎಕ್ಸಾಮ್ ತುಂಬಾ ಚೆನ್ನಾಗಿ ಬರೀತೀನಿ ಅನ್ನಿಸ್ತಿದೆ ನೋಡಿ. ಒಂದೇ ಟೆಕ್ನಿಕ್ಗೆನೆ ಹೀಗೆ ಅನ್ನಿಸ್ತಿದೆ. ಬೈ ದ ಎಂಡ್ ಆಫ್ ದಿಸ್ ಸೆಷನ್ ನೋಡೋಣ ಹೇಗ್ ಅನ್ಸುತ್ತೆ ಅಂತ. ಸೊ ಈಗ ಎಲ್ಲರಿಗೂ ಮೊಬೈಲ್ ಅಡಿಕ್ಷನ್ ಅನ್ನೋದಿರತ್ತೆ, ಇಲ್ಲ ಅಂತ ಸುಮ್ನೆ ಹೇಳ್ಬೇಡಿ. ನಿಮ್ಮ ಹತ್ರ ಫೋನ್ ಇಲ್ಲ ಅಂದ್ರೂ ನಿಮ್ಮ ಮಮ್ಮಿ ಡ್ಯಾಡಿದಾದ್ರು ತಗೊಂಡು ಯೂಸ್ ಮಾಡ್ತಿರ್ತೀರಲ್ವಾ. ಆ ಮೊಬೈಲ್ ಅಡಿಕ್ಷನ್ ನ ನಾವು ಕಡಿಮೆ ಮಾಡ್ಸೋಣವಾ? ಅವನ್ ಎಲ್ರು ಕಣ್ ಮುಚ್ಕೊಳ್ಳಿ. ಈಗ ಕಣ್ ಮುಚ್ಕೊಂಡಿದ್ದೀರಾ, ನಿಮ್ಮ ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀರಾ. ಫೋನ್ ಹೇಗೆ ಯೂಸ್ ಮಾಡ್ತೀರಾ ನೀವು ಯೂಶಲಿ? ಆತರ ಇಟ್ಕೊಳ್ಳಿ ಕೈ. ಸೊ ಈಗ ನಿಮ್ ಕೈಯಲ್ಲಿ ಫೋನ್ ಇದೆ. ಓಕೆ, ನಿಮ್ ಫೋನ್ ಕಲರ್ ನೋಟಿಸ್ ಮಾಡಿ ಹೇಗಿದೆ, ಶೇಪ್ ಹೇಗಿದೆ, ನಿಮ್ಮ ಫೋನ್ ಅನ್ನ ನೋಟಿಸ್ ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಫೋನ್ ಸ್ಕ್ರೀನ್ ಆನ್ ಆಗಿದೆ, ಇಮ್ಯಾಜಿನ್ ಮಾಡ್ಕೊಳ್ಳಿ ಹಾಗೆ. ಐಸ್ ಓಪನ್ ಮಾಡಬಾರ್ದು, ಕಣ್ಣು ಓಪನ್ ಮಾಡಬಾರ್ದು, ನಾನು ಹೇಳೋವರೆಗೂ ಸ್ಕ್ರೀನ್ ಓಪನ್ ಆಗಿದೆ. ನಿಮ್ಮ ಫೋನ್ ಸ್ಕ್ರೀನ್ ಅಲ್ಲಿ ಇಮೇಜ್ ಏನಿದೆ, ಅಲ್ಲಿ ಆಪ್ಸ್ ಎಲ್ಲ ಕಾಣಿಸ್ತಾ ಇದೆ, ಹಾಗೆ ನೋಡ್ತಾ ಇದ್ದೀರಾ ಕಣ್ಣು ಕ್ಲೋಸ್ ಮಾಡ್ಕೊಂಡೆ. ಈಗ ಎಷ್ಟು ಬ್ರೈಟ್ನೆಸ್ ಇದೆ, ಸೌಂಡ್ ಎಷ್ಟಿದೆ ಎಲ್ಲ ನೋಡ್ಕೊಂಡ್ರಿ ಅಲ್ವಾ. ಈಗ ನಿಮ್ಮ ಫೋನ್ ಸ್ಕ್ರೀನ್ ಏನಿದೆ ಅದನ್ನ ಡಲ್ ಮಾಡಿ, ಸೈಡ್ ಬಟನ್ ಪ್ರೆಸ್ ಮಾಡಿ, ಅಥವಾ ಎಲ್ಲಿ ಬಟನ್ ಪ್ರೆಸ್ ಮಾಡ್ತೀರಾ ಅದು ಹಾಗೆ ಅದನ್ನ ಸ್ಕ್ರೀನ್ ಡಲ್ ಮಾಡಿ, ಹಾಗೆ ಕೈ ಬೆರಳಲ್ಲಿ ಪ್ರೆಸ್ ಮಾಡಿ. ಈಗ ಸ್ಕ್ರೀನ್ ಡಲ್ ಆಯ್ತಲ್ವಾ. ಈಗ ಬ್ರೈಟ್ನೆಸ್ ನ ಫುಲ್ ಲೋ ಮಾಡಿ. ಈಗ ಸೌಂಡ್ ಅನ್ನ ಏನ್ ಮಾಡ್ಬೇಕು ಗೊತ್ತಾ? ಕಾರ್ಟೂನ್ ಅಲ್ಲಿ ಬರತ್ತಲ್ವಾ ಸೌಂಡು, ಆ ತರ ಮಾಡಿ. ನಿಮ್ಗೆ ಅದು ಕೇಳಿಸ್ಕೊಂಡ್ರೇನೆ ನಗು ಬಂದ್ಬಿಡ್ಬೇಕು. ಕಾರ್ಟೂನ್ ಸೌಂಡ್ ತರ ಫನ್ನಿ ನಾಯ್ಸ್ ಬರ್ಬೇಕು, ಆ ತರ ಮಾಡಿ. ಈಗ ನೀವು ಫೋನಲ್ಲಿ ಏನಾದ್ರೂ ಸೌಂಡ್ ಆನ್ ಮಾಡಿದ್ರೆ ಸಾಕು, ಅದು ಆ ತರ ಕಾರ್ಟೂನ್ ಸೌಂಡ್ ತರ ಕೇಳಿಸುತ್ತೆ ನಿಮ್ಗೆ. ಅಥವಾ ಡಕ್ ಕ್ವಾಕ್ ತರ ಕ್ವಾಕ್ 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 ಆ ತರ ಕೇಳಿಸುತ್ತೆ. ಏನ್ ಆನ್ ಮಾಡಿದ್ರು ಫೋನಲ್ಲಿ, ನೀವು ರೀಲ್ಸ್ ಆನ್ ಮಾಡಿದ್ರು ಅಥವಾ ಬೇರೆ ಏನ್ ಆನ್ ಮಾಡಿದ್ರು ಅದು ಕ್ವಾಕ್ 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 ಅಂತಾನೆ ಕೇಳಿಸ್ತಾ ಇದೆ ನಿಮ್ಗೆ. ಸ್ಕ್ರೀನ್ ಬೇರೆ ಫುಲ್ಲು ಡಲ್ ಆಗ್ಬಿಟ್ಟಿದೆ, ಫುಲ್ ಬ್ರೈಟ್ನೆಸ್ ಕಡಿಮೆ ಆಗಿದೆ. ಹೋಗ್ಲಿ ಸೌಂಡ್ ಆದ್ರೂ ಆನ್ ಮಾಡಿ ನೋಡೋಣ ಅಂದ್ರೆ ಅದು ಕಾರ್ಟೂನ್ ಸೌಂಡ್ ಅಲ್ಲಿ ಬರ್ತಾ ಇದೆ. ಈಗ ನಿಮ್ಮ ಫೋನ್ ಇಮೇಜ್ ಅನ್ನ ಫುಲ್ ಶ್ರಿಂಕ್ ಮಾಡಿ, ಫೋನ್ ಸೈಜ್ ಅನ್ನ ಶ್ರಿಂಕ್ ಮಾಡಿ, ನಿಮ್ ಕೈಯಲ್ಲಿ ಚಿಕ್ಕದಾಗೋಯ್ತು ಫೋನ್, ತುಂಬಾ ಚಿಕ್ಕದಾಯ್ತು. ಈಗ ನಿಮ್ಮ ಕೈಯಿಂದ ಫೋನ್ ಅನ್ನ ದೂರಕ್ಕೆ ಎಸೆದ್ ಬಿಡಿ, ಹಿಂಗೆ ದೂರಕ್ಕೆ ಎರಡು ಕೈಯಿಂದ ಎಸೆದ್ ಬಿಡಿ ಫೋನ್ ಅನ್ನ. ಫೋನ್ ಬಿಸಾಕ್ಬಿಟ್ರಿ, ಹಾಗೆಯೇ ಕುತ್ಕೊಳ್ಳಿ. ಈಗ ನಿಮ್ಮ ಮನ್ಸಿನಲ್ಲಿ ಆ ಫೋನ್ ಇಮೇಜೇ ಅಳ್ಸೋಯ್ತು. ಈಗ ಕೈಯಲ್ಲಿ ಫೋನ್ ಇಲ್ಲ, ಬಿಸಾಕ್ಬಿಟ್ರಿ. ಇವಾಗ ಡೀಪ್ ಆಗಿ ಬ್ರೀತ್ ಇನ್ ತಗೊಂಡ್ ಬ್ರೀತ್ ಔಟ್ ಮಾಡಿ. ಆರಾಮಾಗಿ ಕಣ್ ತೆಗೀರಿ. ಇದನ್ನ ಮತ್ತೆ 2 times ನಾನು ರಿಪೀಟ್ ಮಾಡ್ತೀನಿ. ಓಕೆ ಓಕೆ, ಒನ್ಸ್ ಅಗೇನ್ ಕ್ಲೋಸ್ ಯುವರ್ ಐಸ್. ನಿಮ್ ಕೈಯಲ್ಲಿ ಫೋನ್ ಇಟ್ಕೊಳ್ಳಿ. ನಿಮ್ ಫೋನ್ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಯಾವ ಕಲರ್ ಅಲ್ಲಿ ಇದೆ, ಬ್ಯಾಕ್ ಕೇಸ್ ಹೇಗಿದೆ ಎಲ್ಲ ನೋಡ್ಕೊಳ್ಳಿ ನಿಮ್ಮ ಒಳ ಕಣ್ಣಿಂದ. ಫೀಲ್ ಮಾಡ್ಕೊಳ್ಳಿ ನಿಮ್ ಕೈಯಲ್ಲಿ ನಿಮ್ ಫೋನ್ ನ. ರಿಯಲ್ ಫೋನ್ ಅಲ್ಲ, ಹಾಗೆ ಫೋನ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಫೀಲ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಫೋನ್ ಸ್ಕ್ರೀನ್ ನ ಫುಲ್ ಡಲ್ ಮಾಡಿ, ಬ್ರೈಟ್ನೆಸ್ ಅನ್ನ ಫುಲ್ ಲೋಯರ್ ಮಾಡಿ, ಸೌಂಡ್ ಕ್ವಾಕ್ 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 ಅಂತ ಮಾಡಿಸಿ ಟರ್ನ್ ಮಾಡಿ. ಯಾವ ಆಪ್ ಓಪನ್ ಮಾಡಿದ್ರು ನಿಮ್ಗೆ ಹಾಗೆ ಕೇಳಿಸ್ತಾ ಇದೆ. ಕೊನೆಗೂ ವಾಟ್ಸ್ಆಪ್ ಅಲ್ಲಿ ಯಾವ್ದೋ ವಾಯ್ಸ್ ಮೆಸೇಜ್ ಬಂದಿದೆ ಕೇಳಿಸ್ಕೊಳ್ಳೋಣ ಅಂತ ಆನ್ ಮಾಡಿದ್ರೆ ಅದೂನು ಹಾಗೆ ಕೇಳಿಸ್ತಾ ಇದೆ ನಿಮ್ಗೆ.
ನಿಮ್ ಫ್ರೆಂಡ್ ಯಾರೋ ಕಾಲ್ ಮಾಡಿದ್ದಾರೆ, ಹಲೋ ಅಂದ್ರೂ ನಿಮ್ಗೆ ಅವ್ರು ಮಾತಾಡ್ತಾ ಇರೋ ಮಾತುಗಳು ಕೂಡ ಕ್ವಾಕ್ 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 ಅಂತಾನೆ ಕೇಳಿಸ್ತಾ ಇದೆ. ಸೊ ಇನ್ನು ವೇಸ್ಟ್ ಈ ಫೋನ್ ಅಂತ ಈಗ ಫೋನ್ ನ ನಿಮ್ ಕೈಯಲ್ಲಿ ಶ್ರಿಂಕ್ ಮಾಡ್ಬಿಡಿ, ಚಿಕ್ಕದಾಗಿ ಮಾಡ್ಬಿಡಿ. ಇನ್ನು ಈ ಫೋನ್ ವೇಸ್ಟ್ ಬಿಸಾಕ್ಬಿಡಿ ಕೈಯಿಂದ. ಈಗ ನಿಮ್ಮನ್ನ ನೀವೇ ನೀವು ಓದ್ತಾ ಇದ್ದೀರಾ, ಫುಲ್ ಫೋಕಸ್ಡ್ ಆಗಿ ಓದ್ತಾ ಇರೋ ತರ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ ಕೈಯಲ್ಲಿ ಬುಕ್ ಇದೆ, ಕಾಮ್ ಆಗಿ ಫೋಕಸ್ಡ್ ಆಗಿ ಓದ್ತಾ ಇದ್ದೀರಾ, ಕಾನ್ಫಿಡೆಂಟ್ ಆಗಿ ಓದ್ತಾ ಇದ್ದೀರಾ. ಆ ಇಮೇಜ್ ಅನ್ನ ದೊಡ್ಡದಾಗಿ ಮಾಡಿ. ನೀವು ಓದ್ತಾ ಇರೋದನ್ನ ಫೋನ್ ಸೈಜ್ ಹೇಗ್ ಚಿಕ್ಕದಾಗಿ ಮಾಡಿದ್ರೋ ಹಾಗೆ ನೀವು ಓದ್ತಾ ಇರೋ ಸೈಜ್ ಅನ್ನ ದೊಡ್ಡದಾಗಿ ಮಾಡಿ. ಅದರ ಕಲರ್ ಅನ್ನ ಬ್ರೈಟ್ ಆಗಿ ಮಾಡಿ. ಈಗ ಕ್ಲೋಸ್ ಮಾಡಿ, ಆರಾಮಾಗಿ ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ, ಕಣ್ ತೆಗೀರಿ. ಒನ್ಸ್ ಅಗೇನ್, ಲಾಸ್ಟ್ ಟೈಮ್, ಕ್ಲೋಸ್ ಯರ್ ಐಸ್. ನಿಮ್ ಫೋನ್ ತಗೊಳ್ಳಿ ಕೈಗೆ, ಇಮ್ಯಾಜಿನೇಷನ್ ಫೋನ್, ರಿಯಲ್ ಫೋನ್ ಅಲ್ಲ. ಫೋನ್ ತಗೊಳ್ಳಿ ಕೈಗೆ, ಎಷ್ಟು ಸೈಜ್ ಇದೆ, ಏನ್ ಕಲರ್ ಇದೆ, ಬ್ಲ್ಯಾಕೇ ಇರುತ್ತೆ ಆ ಸ್ಕ್ರೀನ್ ಆನ್ ಆಗ್ಲಿಲ್ಲ ಅಂದ್ರೆ. ಬ್ಯಾಕ್ ಕೇಸ್ ಯಾವ ತರ ಇದೆ ಎಲ್ಲ ನೋಡ್ಕೊಳ್ಳಿ. ಸ್ಕ್ರೀನ್ ಬ್ರೈಟ್ನೆಸ್ ಫುಲ್ ಡಲ್ ಮಾಡ್ಬಿಡಿ. ಸೌಂಡ್ ಇವಾಗ ಇನ್ನು ಬೇರೆ ಟಾಮ್ ಅಂಡ್ ಜೆರಿ ಸೌಂಡ್ ಹಾಕ್ಬಿಡಿ ಅದಕ್ಕೆ, ಯಾವಾಗ್ಲೂ ಕ್ವಾಕ್ ಕ್ವಾಕ್ ಬೇಡ. ಸೊ ಯಾವ ಆಪ್ ಓಪನ್ ಮಾಡಿದ್ರು, ಗೇಮ್ ಓಪನ್ ಮಾಡಿದ್ರು ಕ್ವಾಕ್ ಕ್ವಾಕ್ ಅಂತ ಕೇಳಿಸ್ತಾ ಇದೆ, ರೀಲ್ ಓಪನ್ ಮಾಡಿದ್ರು ಕ್ವಾಕ್ ಕ್ವಾಕ್ ಕೇಳಿಸ್ತಾ ಇದೆ, ಏನ್ ಓಪನ್ ಮಾಡಿದ್ರು ಕ್ವಾಕ್ ಕ್ವಾಕ್. ಸೊ ಈ ಫೋನ್ ನನಗೇನ್ ಬೇಕಿಲ್ಲ, ಅದನ್ನ ಶ್ರಿಂಕ್ ಮಾಡಿ, ಚಿಕ್ಕದಾಗಿ ಮಾಡಿ ನಿಮ್ ಕೈಯಲ್ಲಿ. ಪುಷಿಟವೇ ಬಿಸಾಕ್ಬಿಡಿ. ಈಗ ನಿಮ್ಮ ಮೈಂಡ್ ಅಲ್ಲಿ ನೀವು ಕಾಮ್ ಆಗಿ ಫೋಕಸ್ಡ್ ಆಗಿ ಕುತ್ಕೊಂಡು ಕಾನ್ಫಿಡೆಂಟ್ ಆಗಿ ಓದ್ತಾ ಇದ್ದೀರಾ. ಆ ಇಮೇಜ್ ಅನ್ನ ಒಂದ್ಸಲ ನಿಮ್ಮ ಮೈಂಡ್ ಅಲ್ಲಿ ನೋಡ್ಕೊಳ್ಳಿ. ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ಓದ್ತಾ ಇದ್ದೀರಾ, ಆ ಇಮೇಜ್ ಅನ್ನ ನೋಡ್ಕೊಳ್ಳಿ. ಅದನ್ನ ಇನ್ನು ದೊಡ್ಡದಾಗಿ ಮಾಡಿ ನಿಮ್ಮ ಮೈಂಡ್ ಅಲ್ಲಿ. ಟಿವಿ ಸ್ಕ್ರೀನ್ ಅಷ್ಟು ದೊಡ್ಡದಾಗಿ, ಟಿವಿ ಸ್ಕ್ರೀನ್ ಅಥವಾ ಥಿಯೇಟರ್ಗೆ ಹೋದ್ರೆ ಆ ಸ್ಕ್ರೀನ್ ಎಷ್ಟು ದೊಡ್ಡದಿರುತ್ತೆ, ಆ ಸ್ಕ್ರೀನ್ ಮೇಲೆ ನೀವು ಕುತ್ಕೊಂಡು ಓದ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಕಾಮ್ ಆಗಿ ಫೋಕಸ್ಡ್ ಆಗಿ ಕಾನ್ಫಿಡೆಂಟ್ ಆಗಿ ಓದ್ತಾ ಇದ್ದೀರಾ. ಈಗ ಕ್ಲೋಸ್ ಮಾಡಿ, ಆರಾಮಾಗಿ ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಸೊ ಈಗ ಏನಾಗುತ್ತೆ ಗೊತ್ತಾ, ನಿಮ್ಗೆ ಫೋನ್ ಅನ್ನ ನೋಡಿದ ತಕ್ಷಣ ಯೂಸ್ ಮಾಡೋದ್ ಬೇಡ ಅಂತ ಅನ್ಸುತ್ತೆ ಅಂತ ನಾನು ಹೇಳಲ್ಲ. ಯೂಸ್ ಮಾಡ್ತೀರಾ, ಆದ್ರೆ ಮುಂಚೆ ಇದ್ದಷ್ಟು ಯೂಸ್ ಮಾಡ್ಬೇಕು ಅಂತ ಅನ್ಸಲ್ಲ ನಿಮ್ಗೆ. ಟೈಮ್ ವೇಸ್ಟ್ ಮಾಡ್ಬೇಕು ಅಂತ ಅನ್ಸಲ್ಲ ನಿಮ್ಗೆ. ಎಷ್ಟು ಯೂಸ್ ಮಾಡ್ಬೇಕೋ ಅಷ್ಟು ಯೂಸ್ ಮಾಡ್ತೀರಾ. ಸೊ ಇನ್ನು ಮುಂದೆ ಯಾವಾಗೆಲ್ಲ ನಿಮ್ಗೆ ಫೋನ್ ಯೂಸ್ ಮಾಡ್ಬೇಕು ಅಂತ ಅನ್ಸ್ತಾ ಇದೆ ಮತ್ತೆ ಅಂತ ಅನ್ಸುತ್ತೋ ಅವಾಗ ನಿಮಗೆ ನೀವೇ ಮಾಡ್ಕೊಳ್ಳಿ. ಈ ತರ ಜಸ್ಟ್ ಕುತ್ಕೊಳ್ಳಿ, ನಿಮ್ ಕೈಯಲ್ಲಿ ಫೋನ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸ್ಕ್ರೀನ್ ಡಲ್ ಮಾಡಿ, ಬ್ರೈಟ್ನೆಸ್ ಫುಲ್ಲು ಕಡಿಮೆ ಮಾಡ್ಬಿಡಿ, ಸೌಂಡ್ ಅನ್ನ ಒಂದು ಕಾರ್ಟೂನ್ ಸೌಂಡ್ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಫೋನ್ ಸೈಜ್ ಅನ್ನ ಹೀಗೆ ಶ್ರಿಂಕ್ ಮಾಡಿ ಅದನ್ನ ಬಿಸಾಕ್ಬಿಟ್ಟು ದೊಡ್ಡ ಸ್ಕ್ರೀನ್ ಇಮ್ಯಾಜಿನ್ ಮಾಡ್ಕೊಂಡು ನೀವು ಬುಕ್ ತಗೊಂಡು ಕಾಮ್ ಆಗಿ ಫೋಕಸ್ಡ್ ಆಗಿ ಕಾನ್ಫಿಡೆಂಟ್ ಆಗಿ ಓದ್ತಾ ಇರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಏನಾಗುತ್ತೆ. ಇದನ್ನ ಆಗಾಗ ಪ್ರಾಕ್ಟೀಸ್ ಮಾಡ್ತಾ ಇರಿ. ಓಕೆ, ಯಾವುದೇ ಟೂಲ್ ಆಗ್ಲಿ, ಇವಾಗ ನಿಮ್ಮ ಮನೆಯಲ್ಲಿ ನೀವು ಊಟ ಮಾಡೋ ಪ್ಲೇಟ್ ಇದೆ, ಎಲ್ಲರ ಮನೆಯಲ್ಲೂ ಪ್ಲೇಟ್ ಇದೆ ಅಲ್ವಾ? ಪ್ಲೇಟ್ ಇದ್ದೇ ಇರುತ್ತೆ. ಹಾಸ್ಟೆಲ್ ಅಲ್ಲಿ ಇರೋ ಮಕ್ಳಿಗೂ ಪ್ಲೇಟ್ ಇದ್ದೇ ಇರುತ್ತೆ. ಆ ಪ್ಲೇಟ್ ಅನ್ನ ಯಾವಾಗ ಯೂಸ್ ಮಾಡ್ತೀರಾ? ಊಟ ಮಾಡುವಾಗ ಮಾತ್ರ ತಾನೆ? ಆಟ ಆಡಕ್ ಯೂಸ್ ಮಾಡ್ತೀರಾ? ಅಥವಾ ಟಿವಿ ನೋಡಕ್ಕೋ ಫೋನ್ ನೋಡಕ್ಕೋ ಯೂಸ್ ಮಾಡ್ತೀರಾ? ಇಲ್ಲ ತಾನೆ? ಸೊ ಓನ್ಲಿ ನೀವು ಊಟ ಮಾಡುವಾಗ ಮಾತ್ರ ಯೂಸ್ ಮಾಡ್ತೀರಾ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಧ್ಯದಲ್ಲಿ ಏನಾದ್ರು ತಿನ್ನಕ್ಕೂ ಯೂಸ್ ಮಾಡ್ತೀರಾ. ಹಾಗೆ ಯಾವುದೇ ಒಂದು ವಸ್ತು ಆಗ್ಲಿ, ಅದನ್ನ ಯಾವ ಟೈಮಲ್ಲಿ ಯಾವ ತರ ಯೂಸ್ ಮಾಡ್ಬೇಕೋ ಆ ತರ ಮಾತ್ರ ಯೂಸ್ ಮಾಡ್ಬೇಕು. ಸೊ ಇನ್ನು ಮುಂದೆ ನೀವು ಇವಾಗ ನಾನು ಹೇಳ್ಕೊಟ್ಟಿರೋ ಈ ಎಕ್ಸರ್ಸೈಸ್ ಅನ್ನ ಮಾಡಿದಾಗ ಆ ಫೋನ್ ಅನ್ನ ಯಾವಾಗ ಯಾವ್ದಕ್ಕೆ ಎಷ್ಟು ಯೂಸ್ ಮಾಡ್ಬೇಕು ಅನ್ಸುತ್ತೋ ಅಷ್ಟೇ ಯೂಸ್ ಮಾಡ್ತೀರಾ ಇನ್ಮೇಲೆ. ಓಕೆ, ಗಾಟ್ ಇಟ್? ಸೊ ಇದನ್ನ ಇನ್ಮೇಲೆ ಆಗಾಗ ಪ್ರಾಕ್ಟೀಸ್ ಮಾಡಿ. ಫೋನ್ ಅನ್ನ ನಿಮ್ಗೆ ಯಾರಿಗಾದ್ರೂ ಕಾಲ್ ಮಾಡ್ಬೇಕಾ, ಕಾಲ್ ಮಾತಾಡಿ, ಆಮೇಲೆ ಬೇಡ ಈ ಫೋನು ಹಾಲಿಡೇಸ್ ಅಲ್ಲಿ ಮಾತ್ರ ಯೂಸ್ ಮಾಡ್ಬೇಕು, ದಿಸ್ ಇಸ್ ನಾಟ್ ದ ಟೈಮ್ ಫಾರ್ ಫೋನ್ ಅಂತ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು
ಓದ್ಕೊಳ್ಳಿ. ಎಲ್ಲೋ ನಿಮ್ಗೆ ಕಾಣಿಸ್ದೆ ಒಳಗೆಲ್ಲ ಇಡೋ ಅವಶ್ಯಕತೆ ಇಲ್ಲ, ನಿಮ್ಮ ಕಣ್ಮುಂದೆನೆ ಇರ್ಲಿ. ನಿಮ್ಗೇನ್ ಅದನ್ನ ಯೂಸ್ ಮಾಡ್ಬೇಕು ಅಂತ ಅನ್ಸಲ್ಲ ಇನ್ ಮುಂದೆ, ಯಾಕೆಂದ್ರೆ ನಿಮ್ ಫೋಕಸ್ ಎಲ್ಲಿದೆ, ಓದೋದ್ರ ಮೇಲಿದೆ. ಆತರ. ಓಕೆ, ಗಾಟ್ ಇಟ್? ಓಕೆ, ನೌ ವಿಲ್ ಗೋ ಟು ದ ನೆಕ್ಸ್ಟ್ ಟೆಕ್ನಿಕ್. ಓಕೆ, ಇದರಿಂದ ಯಾರಿಗಾದ್ರೂ ಏನಾದ್ರೂ ಡಿಫ್ರೆನ್ಸ್ ಗೊತ್ತಾಯ್ತಾ? ಇವಾಗ 3 ಸಲ ಮಾಡಿದ್ರಲ್ವಾ, ಏನ್ ಗೊತ್ತಾಯ್ತು ನಿಮ್ಗೆ? ಏನಾದ್ರೂ ಅನ್ನಿಸ್ತಾ ಯಾರಿಗಾದ್ರೂ? ಹೇಳಿ ಚಾಟ್ ಅಲ್ಲಿ ನೋಡೋಣ. ಈಗ ಯಾರಿಗೂ ಏನು ಅನ್ಸಿಲ್ಲ ಅಂದ್ರೂ ಆಮೇಲೆ ಅನ್ಸತ್ತೆ ನೋಡಿ, ಸೆಷನ್ ಆದ್ಮೇಲೆ ಗೊತ್ತಾಗುತ್ತೆ. ಫೋನ್ ಜಾಸ್ತಿ ಯೂಸ್ ಮಾಡ್ಬೇಕು ಅಂತ ಅನ್ಸಲ್ಲ, ಎಷ್ಟು ಯೂಸ್ ಮಾಡ್ಬೇಕು ಅಷ್ಟೇ ಯೂಸ್ ಮಾಡ್ಬೇಕು ಅಂತ ಅನ್ಸತ್ತೆ. ಓ ವೆರಿ ಗುಡ್ ಅಂಕಿತಾ, ಅಷ್ಟು ಬೇಗ ಫೋನ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೋಯ್ತು. ಸೂಪರ್, ದಿಸ್ ವಾಟ್ ಐ ವಾಂಟೆಡ್. ಗುಡ್ ಐಡಿಯಾ, ವೆರಿ ಗುಡ್. ಓಕೆ, ನಾವು ಈಗ ಜ್ಯೋತಿ ಮ್ಯಾಮ್ ಬೇರೆ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ ನಿಮ್ಗೆ. ಓವರ್ ಟು ಜ್ಯೋತಿ. ಓಕೆ, ಇವಾಗ ನಿಮ್ಗೆಲ್ಲ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಇದೆ ಅಲ್ಲ? ನೀವು ಇಲ್ಲಿ ಬಂದಿದ್ ಬಿಗಿನಿಂಗಿಗೂ ಇವಾಗ್ಲಿಗೂ ಎಷ್ಟೊಂದ್ ಚೇಂಜಸ್ ಇದೆ ಅಲ್ಲ ನಿಮ್ಗೆ? ಎಕ್ಸಾಮ್ ಫಿಯರ್ ಅಂದ್ರೆ ಕಡಿಮೆ ಆಗ್ತಾ ಇದೆ, ಮತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಓಕೆ, ನಾನಿವಾಗ ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಎಲ್ರು ಕಣ್ ಮುಚ್ಕೊಂಡ್ ಕುತ್ಕೊಳ್ಳಿ. ಎಲ್ರು ಕಣ್ ಮುಚ್ಕೊಂಡ್ ಕುತ್ಕೊಳ್ಳಿ, ರಿಲ್ಯಾಕ್ಸ್. ಓಕೆ, ನಿಮ್ಮ ಮುಂದೆ ಒಂದು ದೊಡ್ಡ ಸ್ಕ್ರೀನ್ ಇದೆ, ಟಿವಿ ಸ್ಕ್ರೀನ್ ದೊಡ್ಡದಿದೆ. ಅದರಲ್ಲಿ ನಿಮ್ಗೆ ಎಕ್ಸಾಮ್ ಅಂದ್ರೆ ಏನೇನಿದೆ? ಓ, ನಾನು ಎಂಜಾಯ್ ಮಾಡಕ್ ಆಗಲ್ಲ, ಓದ್ಬೇಕು, ನಾನು ಇಷ್ಟು ಪೋರ್ಷನ್ಸ್ ಕವರ್ ಮಾಡಕ್ ಆಗಲ್ಲ, ಮತ್ತೆ ಮರಿಬಹುದು ನಾನು ಎಕ್ಸಾಮ್ ಹಾಲ್ಗೆ ಹೋದ್ ಕೂಡ್ಲೆ ಅಂತ ಏನೇನೋ ನಿಮ್ ಕಾನ್ಫಿಡೆನ್ಸ್ ನ ಡೌನ್ ಮಾಡುವಂತ ಫೀಲಿಂಗ್ಸೇ ಇದೆ ನಿಮ್ ಮೇಲೆ. ಟೇಕ್ ಯುವರ್ ಟೈಮ್ ಅಂಡ್ ವಿಜುವಲೈಸ್ ಯುವರ್ ಸೆಲ್ಫ್ ಇನ್ ದಟ್ ಬಿಗ್ ಸ್ಕ್ರೀನ್. ಅಲ್ವಾ? ಈಗ ನಿಮ್ಮ ಆ ಸ್ಕ್ರೀನ್ ಲೆಫ್ಟ್ ಸೈಡ್ ಬಾಟಮ್ ಅಲ್ಲಿ ಒಂದು ಸ್ಮಾಲ್ ಸ್ಕ್ವೇರ್ ಸ್ಕ್ರೀನ್ ಇದೆ. ಅಲ್ಲಿ ನಿಮ್ಗೆ ನೀವೆಲ್ಲರೂ ಎಕ್ಸಾಮ್ ಆಗಿದೆ, ನಿಮ್ಗೆ 95% ಮಾರ್ಕ್ಸ್ ಬಂದಿದೆ, 95% ಅಂಡ್ ಅಬೋವ್ ಇದೆ. ಆಯ್ತಾ? ಆವಾಗ ನಿಮ್ಗೆಲ್ರಿಗೂ ಎಷ್ಟು ಖುಷಿ ಆಗತ್ತಲ್ಲ, ಎಷ್ಟು ಪ್ರೌಡ್ನೆಸ್ ಇರುತ್ತಲ್ಲ. ನಿಮ್ಮ ಲೆಫ್ಟ್ ಸೈಡ್ ಬಾಟಮ್ ಸ್ಕ್ರೀನ್ ಅಲ್ಲಿ ನಿಮ್ದು ಆ ಫೀಲಿಂಗ್ ಪ್ರೌಡ್ನೆಸ್ ಮತ್ತೆ ಹ್ಯಾಪಿ ಫೀಲಿಂಗ್ ಇರೋ ಸ್ಕ್ರೀನ್ ಇದೆ. ದಟ್ ಈಸ್ ಎಂಪವರಿಂಗ್ ಸ್ಕ್ರೀನ್. ಮತ್ತೆ ಈ ಬಿಗ್ ಸ್ಕ್ರೀನ್ ಅಲ್ಲಿ ನಿಮ್ದು ಎಕ್ಸಾಮ್ ಸ್ಟ್ರೆಸ್, ಫಿಯರ್, ಆಂಗ್ಸೈಟಿ ಇರೋ ಸ್ಕ್ರೀನ್ ಇದೆ. ದಟ್ ಈಸ್ ಡಿಸ್ಎಂಪವರಿಂಗ್ ಸ್ಕ್ರೀನ್. ಈಗ ನಿಮ್ಮ ಲೆಫ್ಟ್ ಹ್ಯಾಂಡ್ ನ ಆ ಸ್ಮಾಲ್ ಸ್ಕ್ರೀನ್ ಮೇಲೆ ಇಟ್ಕೊಳ್ಳಿ. ಆ ತರ ಆಕ್ಟ್ ಮಾಡಿ, ಸ್ಮಾಲ್ ಸ್ಕ್ರೀನ್ ಮೇಲೆ ಇದೆ. ಮತ್ತೆ ನಿಮ್ ರೈಟ್ ಹ್ಯಾಂಡ್ ಇಂದ ಆ ಲೆಫ್ಟ್ ಏನು ಇದೆಯಲ್ವಾ ನಿಮ್ದು ಕಾನ್ಫಿಡೆನ್ಸ್, ಫೀಲಿಂಗ್ ಪ್ರೌಡ್ ಮತ್ತೆ ಹ್ಯಾಪಿನೆಸ್ ಸ್ಕ್ರೀನ್ ಇದೆ ಅಲ್ವಾ, ಸ್ಮಾಲ್ ಸ್ಕ್ರೀನು, ಅದನ್ನ ಉಶ್ ಅಂತ ಒಂದು ವರ್ಡ್ ಹೇಳ್ತಾ ಯು ಎಕ್ಸ್ಪ್ಯಾಂಡ್ ದಟ್ ಸ್ಕ್ರೀನ್. ಹೀಗೆ ಮೇಲ್ ಹೋಗ್ಬೇಕು, ಡಯಾಗನಲ್ ಆಗಿ ಮೇಲ್ ಹೋಗ್ಬೇಕು ನಿಮ್ದು ರೈಟ್ ಹ್ಯಾಂಡ್. ನಿಮ್ದು ಲೆಫ್ಟ್ ಹ್ಯಾಂಡ್ ಅಲ್ಲೇ ಇರ್ಲಿ, ರೈಟ್ ಹ್ಯಾಂಡ್ ಅಲ್ಲಿ ಆ ಸ್ಕ್ರೀನ್ ನ ಕವರ್ ಮಾಡ್ತಾ ಹೋಗಿ. ನಿಮ್ದು ಎಕ್ಸಾಮ್ ಫಿಯರ್ ಮತ್ತೆ ಸ್ಟ್ರೆಸ್, ಆಂಗ್ಸೈಟಿ ಅಂತ ಏನೇನಿದೆಯೋ ಆ ಬಿಗ್ ಸ್ಕ್ರೀನ್ ನ ಈ ಸ್ಕ್ರೀನ್ ಮೇಲೆ ಈ ಸ್ಮಾಲ್ ಸ್ಕ್ರೀನ್ ನ ತಗೊಂಡು ಕವರ್ ಮಾಡ್ತಾ ಇದ್ದೀರಿ. ಉಶ್ ಉಶ್ ಅಂತ ಹೇಳಿ ಹೇಳಿ ಕವರ್ ಮಾಡ್ತಾ ಇದ್ದೀರಿ. ಯು ಡೂ ದಟ್ ಅಂಟಿಲ್ ನಿಮ್ಗೆ ಆ ಎಕ್ಸಾಮ್ದು ಫಿಯರ್ ಸ್ಕ್ರೀನ್ ಇದೆಯಲ್ಲ ಅದೆಲ್ಲ ಹೋಗಿ ಫುಲ್ ನಿಮ್ದು ರಿಸಲ್ಟ್ 95% ಅಂಡ್ ಅಬೌವ್ ಬಂದಿದೆ ಅಲ್ವಾ, ಆ ಸ್ಕ್ರೀನ್ ಅಲ್ಲಿ ನೀವು ಹೇಗೆ ಹ್ಯಾಪಿ ಮತ್ತೆ ಪ್ರೌಡ್ ಫೀಲಿಂಗ್ ಇರುತ್ತಲ್ಲ ಅದು ಕವರ್ ಆಗ್ಬೇಕು. ಅಲ್ಲಿಂದವರೆಗೂ ಉಶ್ ಅಂತ ಹೇಳಿ ಯು ಪುಲ್ ದಟ್ ಸ್ಕ್ರೀನ್, ಎಕ್ಸ್ಪ್ಯಾಂಡ್ ದಟ್ ಸ್ಕ್ರೀನ್, ಸ್ಮಾಲ್ ಸ್ಕ್ರೀನ್, ಎಕ್ಸ್ಪ್ಯಾಂಡ್, ಉಶ್ 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 ಮಾಡ್ತಾ ಇದ್ದೀರಲ್ಲ. ಉಶ್ ಅಂತ ಹೇಳಿ ಆ ಸ್ಕ್ರೀನ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀರಾ. ಈಗ ನೋಡಿ ಆ ಡಿಸ್ಎಂಪವರಿಂಗ್ ಸ್ಕ್ರೀನ್ ಎಲ್ಲ ಫುಲ್ ಹೊಟ್ಟೋಯ್ತು, ನಿಮ್ದು ಎಂಪವರಿಂಗ್ ಸ್ಕ್ರೀನ್ ಮಾತ್ರ ಇದೆ. ಅಲ್ಲಿ ನೋಡಿ ನಿಮ್ಗೆ ಎಷ್ಟು ಹ್ಯಾಪಿ ಫೀಲಿಂಗ್ ಇದೆ, ಪ್ರೌಡ್ ಫೀಲಿಂಗ್ ಇದೆ ಅಲ್ವಾ?
ಹಾಗೆ ಆ ಮೂಮೆಂಟ್ ನ ಒಂದು 30 ಸೆಕೆಂಡ್ಸ್ ಎಂಜಾಯ್ ಮಾಡಿ. ಆ ವಿಜುವಲೈಸೇಷನ್ ಹಾಗೆ ಇರ್ಲಿ ಆ ಸ್ಕ್ರೀನ್ದು. ನಿಮ್ಗೆ ಇವಾಗ ಎಕ್ಸಾಮ್ ಫಿಯರ್ ಅನ್ನೋದು ಏನೂ ಇಲ್ಲ. ಕಾನ್ಫಿಡೆಂಟ್ ಆಗಿದ್ದೀರಾ. ಜಸ್ಟ್ ಬ್ರೀತ್ ಇನ್, ಬ್ರೀತ್ ಔಟ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. Okay, slowly open your eyes. ಹೀಗೆ ನಿಮ್ಗೆ ಆತರ ಎಕ್ಸಾಮ್ ಹೋದಕ್ ಕೂತಾಗ ಏನಾದ್ರೂ ಆತರ ಫಿಯರ್ ಏನೇ ಬಂದ್ರು ಏನಕ್ಕೂ ಯಾವುದೇ ಒಂದ್ ಇದಕ್ಕೂ ಈ ಟೆಕ್ನಿಕ್ ನ ಯೂಸ್ ಮಾಡ್ಕೋಬಹುದು ನೀವು. ರೇಣುಕಾ, ನಾವು ಈ ರೆಕಾರ್ಡಿಂಗ್ ನ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನಾನು, ಅಲ್ಲಿ ನೋಡ್ಕೊಳ್ಳಿ ನಿಮ್ ಮತ್ತೆ 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 ರಿಪೀಟ್ ಮಾಡ್ತಾ ಇದ್ರಿ. ಇನ್ನೂ ಎಷ್ಟೊಂದಿದೆ ನಾವು ಹೇಳೋಕೆ. ಲಾಸ್ಟ್ ಅಲ್ಲಿ ಒಂದು ಚಿಕ್ಕ ಟೈಮ್ ಲೈನ್ ಥೆರಪಿ ಅಂತ ಒಂದು ಮಾಡಿಸ್ತೀವಿ, ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಆಮೇಲೆ ಟೈಮ್ ಆಗಲ್ಲ ಅಲ್ವಾ, ಹಾಗಾಗಿ. ಓಕೆ, ಸರಿ ಜ್ಯೋತಿ. ಮೇಡಮ್ ಯು ಕಂಟಿನ್ಯೂ ಮ್ಯಾಮ್. ಓಕೆ, ಈಗ ಯಾರ್ಯಾರಿಗೆ ಓದ್ತಾ ಇರ್ಬೇಕಾದ್ರೆ ನಿದ್ದೆ ಬಂದ್ಬಿಡುತ್ತೆ? ಅವಾಗ್ಲೇ ಕೈ ರೈಸ್ ಮಾಡಿದ್ರಿ, ಪ್ರಗತಿ. ಓಕೆ, ತುಂಬಾ ಜನಕ್ಕಿದೆ. ಫೈನ್. ಈಗ ನಿಮಗೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ. ನೀವೇನ್ ಮಾಡೋ ಹಾಗಿಲ್ಲ, ಕೇಳಿಸ್ಕೊಳ್ಳಿ ಅಷ್ಟೇ. ಆ ಈಗ ಬುಕ್ ತಗೊಂಡಿದ್ದೀರಾ, ಓದ್ತಾ ಇದ್ದೀರಾ, ನಿದ್ದೆ ಬರ್ತಾ ಇದೆ. ಆ ಟೈಮಲ್ಲಿ ಏನ್ ಮಾಡ್ತೀರಾ ಗೊತ್ತಾ? ಸಡನ್ ಆಗಿ ಎದ್ದು ಕೈ ಎಲ್ಲ ಹೀಗ್ ಮಾಡ್ಕೊಂಡು, ಕಾಲೆಲ್ಲಾನು ಹಾಗೆ ಮಾಡ್ಕೊಂಡು ಎದ್ದು ಕಿಚನ್ ಹೋಗಿ ನೀರ್ ಕುಡಿದ್ಬಿಟ್ಟು ಒಂದು ಗ್ಲಾಸು ಬಂದು ಕುತ್ಕೊಳ್ಳಿ. ಡೀಪ್ ಆಗಿ ಕೈ ಮೇಲೆ ಹೀಗೆ ಎತ್ತುತ್ತಾ ಬ್ರೀತ್ ಇನ್ ಮಾಡಿ ಮೂಗಿಂದ, ಕೈ ಕೆಳಗಿಳಿಸ್ತಾ ಬ್ರೀತ್ ಔಟ್ ಮಾಡಿ ನೋಡಿ. ಒಂದು 5 ಟೈಮ್ಸ್ ಮಾಡಿ. ನಿಧಾನಕ್ಕೆ ಬ್ರೀತ್ ಇನ್, ಬ್ರೀತ್ ಔಟ್. ಹ್ಯಾಂಡ್ಸ್ ಎಲ್ಲ ಶೇಕ್ ಮಾಡಿ, ಹೆಡ್ ಎಲ್ಲ ಶೇಕ್ ಮಾಡಿ, ಲೆಗ್ಸ್ ಶೇಕ್ ಮಾಡಿ, ಕಿಚನ್ ಹೋಗಿ ನೀರ್ ಕುಡಿದ್ಬಿಟ್ಟು ಬಂದು ಕುತ್ಕೊಂಡು ಬ್ರೀತ್ ಇನ್, ಬ್ರೀತ್ ಔಟ್ ಮಾಡಿ. ಹೆಲ್ತಿ ವೆಲ್ತಿ ನೇತ್ರ, ಅಷ್ಟು ಜೋರಾಗಿ ಮಾಡ್ಬೇಡಿ, ಸ್ವಲ್ಪ ಲೂಸ್ ಬಿಡಿ ಅಷ್ಟೇ. ಅಷ್ಟು ಜೋರಾಗಿ ಮಾಡಿದ್ರೆ ನೋವು ಬರುತ್ತೆ ಅಷ್ಟೇ. ಸುಮ್ನೆ ಫ್ರೀ ಆಗಿ ಹೀಗೆ ಬಾಡಿ ಲೂಸ್ ಮಾಡಿದ್ರೆ ಆಗ ನಿದ್ದೆ ಹೋಗುತ್ತೆ. ಓಕೆ, ಆ ತರ ಮಾಡ್ಬಿಟ್ಟು ಬ್ರೀತ್ ಇನ್, ಬ್ರೀತ್ ಔಟ್, ಸ್ಲೋ ಬ್ರೀತ್ ಇನ್, ಸ್ಲೋ ಬ್ರೀತ್ ಔಟ್ ಮಾಡಿದಾಗ ನಮ್ಮ ಬ್ರೈನ್ ಮತ್ತೆ ಸ್ವಲ್ಪ ಆಕ್ಟಿವ್ ಆಗುತ್ತೆ. ಅದಾದ್ಮೇಲೆ ಜಸ್ಟ್ ಕಣ್ ಮುಚ್ಕೊಂಡು ಕುತ್ಕೊಳ್ಳಿ. ಕಣ್ ಮುಚ್ಕೊಂಡು ಕುತ್ಕೊಂಡು ಯೂನಿವರ್ಸ್ ಇಂದ ನಿಮ್ಮ ಮೇಲೆ ಲೈಟ್ ಬೀಳ್ತಾ ಇದೆ, ನಿಮ್ಮ ಬ್ರೈನ್ ಒಳಗಡೆ ಬ್ಲೂ ಕಲರ್ ಲೈಟ್ ಎಂಟರ್ ಆಗ್ತಾ ಇದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಅಲ್ಲಿರೋ ಹೆವಿನೆಸ್ನೆಲ್ಲ ಅದು ಕ್ಲಿಯರ್ ಮಾಡ್ತಾ ಇದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಸುಮ್ನೆ ಕಣ್ ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟೇ. ಯೂನಿವರ್ಸ್ ಇಂದ ಒಂದು ಲೈಟ್ ಬೀಳ್ತಾ ಇದೆ ನಿಮ್ ಮೇಲೆ, ನಿಮ್ಮ ತಲೆ ಒಳಗೆ ಇರುವಂತ ಹೆವಿನೆಸ್ನೆಲ್ಲ ಅದು ತೆಗೆದಾಕ್ತಾ ಇದೆ. ಈಗ ನೀವು ಫುಲ್ ಆಕ್ಟಿವ್ ಆಗಿದ್ದೀರಾ ಅಂತ ಅನ್ಕೊಂಡು ಕಣ್ಣು ಓಪನ್ ಮಾಡಿ. ನಿಮ್ಗೆ ತುಂಬಾ ಆಕ್ಟಿವ್ ಅಂತ ಅನ್ಸತ್ತಾಗ. ಸೊ ಯಾವಾಗೆಲ್ಲ ನಿದ್ದೆ ಬರುತ್ತೋ ಅವಾಗ ಇದನ್ನ ಮಾಡಿ. ಓಕೆ 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 ಮೇಡಮ್, ನಾನು ಮತ್ತೊಂದು ಟೆಕ್ನಿಕ್ ಹಾ, ಮಾಡಿಸ್ಬೋದಾ? ಮಾಡಿ ಮಾಡಿ. ಓಕೆ, ಇವಾಗ ಎಕ್ಸಾಮ್ ಅಂದ್ರೆ ಎಲ್ರಿಗೂ ಕಾನ್ಫಿಡೆನ್ಸ್ ಮೇನ್ ಇಶ್ಯೂ ಇರುತ್ತಲ್ವಾ. ನಾವ್ ಎಷ್ಟೇ ಪ್ರಿಪೇರ್ ಆಗಿದ್ರು, ಹೇಗೆ ಇದ್ರೂನು ಒಂದೊಂದ್ಸತಿ ಕಾನ್ಫಿಡೆನ್ಸ್ ಹೋಗ್ಬಿಡತ್ತೆ. ಆವಾಗ ನಮ್ದು ಎಕ್ಸಾಮ್ ಅಲ್ಲಿ ನಾವು ಪರ್ಫಾರ್ಮ್ ಮಾಡೋದು ಕಡಿಮೆ ಆಗ್ಬಿಡತ್ತೆ. ಅದಕ್ಕೆ ನಾನು ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬಟನ್ ಆಂಕರ್ ಮಾಡಿಸ್ತೀನಿ ನಿಮ್ಮಲ್ಲಿ, ಆಯ್ತಾ? ಎಲ್ರು ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ಮತ್ತೆ ಕ್ಲೋಸ್ ಯುವರ್ ಐಸ್. ಓಕೆ, ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಮತ್ತೆ ನಿಮ್ ಎಲ್ರಿಗೂನು ಯಾವ್ದಾದ್ರು ಒಂದು ಹ್ಯಾಪಿ ಮೂಮೆಂಟ್ ಅಂತ ಇದ್ದೇ ಇರುತ್ತಲ್ವಾ. ಕೆಲವ್ರಿಗೆ ಸ್ಪೋರ್ಟ್ಸ್ ಅಲ್ಲಿ ವಿನ್ ಆಗಿ ಟ್ರೋಫಿ ಬಂದಿರತ್ತೆ, ಅಥವಾ ಕೆಲವ್ರಿಗೆ ಅಪ್ಪ ಅಮ್ಮ ಏನೋ ಅವ್ರು ನೀವ್ ಎಕ್ಸ್ಪೆಕ್ಟ್ ಮಾಡ್ತಿರೋದೇ ಗಿಫ್ಟ್ ಅನ್ಕೊಟ್ಟಿರ್ತಾರೆ. ಅದು ಎಲ್ರಿಗೂ ಇದ್ದೇ ಇರುತ್ತೆ ಹ್ಯಾಪಿ ಮೂಮೆಂಟ್ ಅನ್ನೋದು. ಕ್ಲೋಸ್ ಯುವರ್ ಐಸ್, ಡೋಂಟ್ ಓಪನ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ಈಗ ವಿಜುವಲೈಸ್ ಮಾಡ್ಕೊಂಡ್ರ ನಿಮ್ದು ಹ್ಯಾಪಿ ಮೂಮೆಂಟ್ ನ? ಹಾಗೆ ಆ ಒಂದು ಹ್ಯಾಪಿ ಮೂಮೆಂಟ್ ಅಲ್ಲೇ
ಒಂದು 30 ಸೆಕೆಂಡ್ಸ್ ಅದನ್ನ ವಿಜುವಲೈಸ್ ಮಾಡ್ಕೊಂಡು ಆ ಹ್ಯಾಪಿ ಮೂಮೆಂಟ್ ನ ಎಂಜಾಯ್ ಮಾಡ್ತಾ ಇರಿ. ಫುಲ್ ಮ್ಯಾಕ್ಸಿಮಮ್ ಎಂಜಾಯ್ ಮಾಡಿ. ಹಾಗೆ ನೀವು ಅದನ್ನ ಎಂಜಾಯ್ ಮಾಡ್ತಾ ನೀವು ಮ್ಯಾಕ್ಸಿಮಮ್ ನಿಮ್ಗೆ ಅದು ಫೀಲಿಂಗ್, ಆ ಹ್ಯಾಪಿ ಫೀಲಿಂಗ್ ಜಾಸ್ತಿ ಆದಾಗ ಪ್ರೆಸ್ 2 ಫಿಂಗರ್ಸ್. ನಾನು ಇದನ್ನ ಹೇಳ್ತೀನಿ, ಪಾಯಿಂಟರ್ ಮತ್ತೆ ಥಂಬ್. ಡೋಂಟ್ ಓಪನ್ ಯುವರ್ ಐಸ್. ಪ್ರೆಸ್ ದೋಸ್ 2 ಫಿಂಗರ್ಸ್. ಲಾಸ್ಟ್ ಟೈಮ್ ಸೆಷನ್ ಅಲ್ಲೂ ನಾನು ಇದನ್ನೇ ಮಾಡಿಸಿದ್ದೆ. ಓಕೆ, ಪ್ರೆಸ್ ದೋಸ್ 2 ಫಿಂಗರ್ಸ್. ನೌ ರಿಲೀಸ್. ಓಕೆ, ಅಗೈನ್ imagine that happy moment. Enjoy that moment for 30 seconds. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆಲ್ಲ ಆ ಒಂದು ಮೂಮೆಂಟ್ ನೆನ್ಸ್ಕೊಂಡ್ರೆ. ಓಕೆ, ಅಗೈನ್ ಪ್ರೆಸ್ ದೋಸ್ 2 ಫಿಂಗರ್ಸ್, ಪಾಯಿಂಟರ್ ಅಂಡ್ ಥಂಬ್. ನೀವು ಯಾವ್ದು ಬೇಕಾದ್ರೂ ಫಿಂಗರ್ಸ್ ಇಟ್ಕೋಬಹುದು, ನಾನು ಇದು ಎರಡನ್ನ ಹೇಳ್ತಾ ಇದ್ದೀನಿ. Okay, now release those 2 fingers. Again, repeat the same steps. Enjoy that happy moment. Stay in that happy moment for 30 seconds. Enjoy. Keep smile on your face while enjoying that moment. Now, press the pointer and thumb. Press it tightly while visualizing that happy moment. Okay, now your brain is associated with that happy moment gesture. ನಿಮ್ಗೆ ಯಾವಾಗ ಕಾನ್ಫಿಡೆನ್ಸ್ ಲೋ ಆಗುತ್ತೋ ಅವಾಗ ಈ ಟೆಕ್ನಿಕ್ ಯೂಸ್ ಮಾಡ್ಕೊಳ್ತಾ ಹೋಗಿ. ಅಥವಾ ಈ ಫಿಂಗರ್ಸ್ ನ ಪ್ರೆಸ್ ಮಾಡ್ಬಿಡಿ. ಸೊ ಅವಾಗ ನಿಮ್ಮ ಬ್ರೈನ್ ನ್ಯೂರಾನ್ಸ್ ಇದನ್ನ ರೀಕಲೆಕ್ಟ್ ಮಾಡುತ್ತಾ ಆ ಹ್ಯಾಪಿ ಮೂಮೆಂಟ್ ನ. ಸೊ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಲೋ ಆಗೋದಿಲ್ಲ ಆಗ. ನಿಮ್ದು ಎಕ್ಸಾಮ್ ಹಾಲ್ ಅಲ್ಲಿ ಕುಳಿತಿದ್ದಾಗ್ಲೂ ನಿಮ್ಗೆ ಫ್ರೀ ಟೈಮ್ ಇರತ್ತಲ್ವಾ, ಜಸ್ಟ್ 1 minute ಅಲ್ಲೂ ಇದನ್ನ ಮಾಡ್ಕೊಂಡ್ ಬಿಡ್ಬೋದು. ವೈಲ್ ರೈಟಿಂಗ್ ಎಕ್ಸಾಮ್ ಆಲ್ಸೋ ನಿಮ್ಗೆ ಏನೋ ಒಂದು ಕ್ವಶನ್ ಏನೋ ಟಫ್ ಇದೆ ಅಥವಾ ನಿಮ್ಗೆ ನೆನ್ಪು ಬರ್ತಿಲ್ಲ ಅಂದ್ರೂ, ನಿಮ್ಗೆ ಕಾನ್ಫಿಡೆನ್ಸ್ ಲೋ ಆದ್ರೆ ನೀವ್ ಅದನ್ನ ರೀಕಾಲ್ ಮಾಡ್ಕೊಳಕ್ ಆಗಲ್ಲ. ಅವಾಗ್ಲೂ ನೀವ್ ಇದನ್ನ ಈ ಬಟನ್ಸ್ ನ ಪ್ರೆಸ್ ಮಾಡ್ಕೊಳೋದು. ಇದು ನಿಮ್ಗೆ ಆಂಕರಿಂಗ್ ಬಟನ್ ಅಂತ ಹೇಳ್ತೀವಿ. ಆಂಕರಿಂಗ್ ಕಾನ್ಫಿಡೆನ್ಸ್ ಬಟನ್ ಅಂತ ಹೇಳ್ಕೋಬಹುದು. ಇದನ್ನ ಪ್ರಾಕ್ಟೀಸ್ ಮಾಡಿ ನೀವು ಡೈಲಿ. ಅವ್ರಿಗೆ ನಿಮ್ ಕೈ ಕಾಣಿಸ್ಲಿಲ್ಲ ಅಂತ ನೋಡಿ, ಥಂಬ್ ಫಿಂಗರ್ ಮತ್ತೆ ಒಂದ್ ಹ್ಯಾಂಡ್ ಸಾಕು, ಎರಡು ಅಂತ ಹೇಳ್ತೀವಲ್ಲ, ನಿಮ್ಗೆಲ್ಲ ಇಮೋಜಿಸ್ ಹೇಳಿದ್ರೆ ಗೊತ್ತಾಗುತ್ತೆ. ಹೀಗೆ ಸೂಪರ್ ಅಂತ ಹೇಳ್ತೀವಲ್ಲ ಹಾಗೆ. 1 hand ಜಸ್ಟ್ ಲೈಕ್ ದಿಸ್, ಆಂಕರ್ ಮಾಡ್ಕೊಳ್ತೀವಿ. ಟೈಟ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ. ಆದ್ರೆ ವೈಲ್ ವಿಜುವಲೈಸಿಂಗ್ ದಟ್ ಯು ಪ್ರೆಸ್ ಇಟ್ ಲಿಟಲ್ ಟೈಟ್. ಹೇಗನ್ಸ್ತು ನಿಮ್ಗೆ ಈ ಟೆಕ್ನಿಕ್? ಹೇಳ್ಬೋದಾ? ಕಮೆಂಟ್ಸ್ ಮಾಡಿ. ಓಕೆ ಮೇಡಮ್, ಕಂಟಿನ್ಯೂ ಮಾಡಿ. ಓಕೆ, ಈಗ ಯಾರಿಗೆಲ್ಲ ಡಿಸ್ಟ್ರಾಕ್ಟ್ ಆಗ್ತಾ ಇರತ್ತೆ, ಫೀಲಿಂಗ್ ಗುಡ್, ವೆರಿ ಗುಡ್. ಯಾರಿಗೆಲ್ಲ ಓದುವಾಗ ಡಿಸ್ಟ್ರಾಕ್ಟ್ ಆಗುತ್ತೋ, ನೀವೇನ್ ಮಾಡಿ ಗೊತ್ತಾ, ನೀವ್ ಎಲ್ಲೇ ಓದಿ, ಟೇಬಲ್ ಮೇಲೆ ಬುಕ್ ಇಟ್ಕೊಂಡು ಓದ್ತಿದ್ರು ಅಥವಾ ಕೆಳಗ್ ಕೂತಿದ್ರು, ಎಲ್ಲಿ ಕೂತಿದ್ರು, ಬೆಡ್ ಮೇಲೆ ಮಾತ್ರ ಕುತ್ಕೋಬಾರ್ದು. ಬಿಕಾಸ್ ನಮ್ಮ ಮೈಂಡ್ಗೆ ಗೊತ್ತು ಬೆಡ್ ಇಸ್ ಮೆಂಟ್ ಫಾರ್ ಸ್ಲೀಪಿಂಗ್ ಅಂತ. ಸೊ ನಾವು ಬೆಡ್ ಮೇಲೆ ಕುತ್ಕೊಂಡು ಓದಕ್ ಶುರು ಮಾಡಿದಾಗ ಏನಾಗುತ್ತೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಂಗೆ ನಿದ್ದೆ ಬರ್ತಾ ಇದೆ, ಮಲ್ಕೋ 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 ಅಂತ ಹೇಳಕ್ ಶುರು ಮಾಡುತ್ತೆ. ಆಗ ನಮ್ಗೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಬರಲ್ಲ.
ಸೊ ಡೋಂಟ್ ಸಿಟ್ ಆನ್ ಬೆಡ್. ಅಲ್ಲೇ ಬೇಕಾದ್ರೆ ಕೆಳಗ್ ಕುತ್ಕೊಳ್ಳಿ, ಚೇರ್ ಕುತ್ಕೊಳ್ಳಿ, ನಿಮ್ಗೆ ಓದೋಕೆ ಅಂತಾನೆ ಒಂದು ಪ್ಲೇಸ್ ಮಾಡ್ಕೊಂಡು ಅಲ್ಲಿ ಕುತ್ಕೊಳ್ಳಿ. ನೀವ್ ಎಲ್ಲಿ ಕುತ್ಕೊಳ್ತೀರೋ ಅಲ್ಲಿ ಒಂದು ಚಿಕ್ಕ ಬಾಕ್ಸ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ರಿಯಲ್ ಬಾಕ್ಸ್ ಏನ್ ಬೇಕಾಗಿಲ್ಲ ನಿಮ್ಗೆ, ಒಂದ್ ಚಿಕ್ಕ ಬಾಕ್ಸ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಫೀಲ್ ಬರ್ಬೇಕು ಅಂದ್ರೆ ಮನೇಲಿ ಯಾವ್ದಾದ್ರು ಒಂದ್ ಪುಟ್ಟ ಬಾಕ್ಸ್ ಇರುತ್ತೆ, ಅದನ್ನ ತಗೊಂಡ್ ಬಂದ್ ಇಟ್ಕೊಳ್ಳಿ. ನೀವ್ ಓದ್ತಾ ಇದ್ದೀರಾ, ಯಾವ್ದೋ ಮೆಮರಿ ಬಂದು ನಿಮ್ಗೆ ಡಿಸ್ಟ್ರಾಕ್ಟ್ ಆಗ್ತಾ ಇದೆ ಓದಕ್ಕೆ ಅಂದಾಗ ಆ ಡಿಸ್ಟ್ರಾಕ್ಷನ್ ನ ಜಸ್ಟ್ ಕಣ್ ಮುಚ್ಕೊಳ್ಳಿ. ಏನ್ ಬರ್ತಾ ಇದೆಯೋ ಮೈಂಡ್ ಅಲ್ಲಿ ಹೀಗ್ ತಗೊಂಡು ಆ ಬಾಕ್ಸ್ ಒಳಗೆ ಹೀಗ್ ಹಾಕ್ತಾ ಇದ್ದೀರಾ. ಆ ಬಾಕ್ಸ್ ಅನ್ನ ಓಪನ್ ಮಾಡಿ ಅದರಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡಿ. ಓಕೆ, ಕಳ್ಸಿದೀನಿ ಅಂತ ಮತ್ತೆ ಓದಕ್ ಶುರು ಮಾಡಿ. ಮತ್ತೆ ಯಾವ್ದಾದ್ರು ಬರಲ್ಲ, ಅಷ್ಟು ಈಸಿಯಾಗಿ ಬರಲ್ಲ. ಒಂದ್ಸಲ ಹಂಗ್ ಇಮ್ಯಾಜಿನ್ ಮಾಡ್ಕೊಂಡ್ರೇನೆ ಅಷ್ಟೇ, ಮತ್ತೆ ಬರಲ್ಲ. ಮತ್ತೆ ಏನಾದ್ರೂ ಮತ್ತೆ ಹೀಗ್ ತಗೊಳ್ಳಿ, ಅದ್ರಲ್ಲಿ ಹಾಕಿ. ಎಲ್ಲ ಓದಿ ಆದ್ಮೇಲೆ ಆ ಬಾಕ್ಸ್ ಅನ್ನ ತಗೊಂಡ್ ಹೋಗಿ ಹೊರಗಡೆ ಹೋಗಿ ಓಪನ್ ಮಾಡ್ಬಿಡಿ. ಇಮ್ಯಾಜಿನೇಟರಿ ಬಾಕ್ಸ್ ಆದ್ರೆ ಸುಮ್ನೆ ನಿಮ್ ಕೈಯಲ್ಲೇ ಬಾಕ್ಸ್ ತಗೊಂಡ್ ಹೋಗಿ ಹೊರಗಡೆ ಹೋಗಿ ಲಿಡ್ ಓಪನ್ ಮಾಡಿ ಮತ್ತೆ ತಗೊಂಡ್ ಬಂದ್ ಇಟ್ಟಿದಿ ಅಂತ. ಆಗೇನಾಗುತ್ತೆ, ನಿಮ್ಮ ಮೈಂಡ್ಗೆ ಓಕೆ ಇಲ್ಲಿ ಬರ್ತಾ ಇರೋ ಡಿಸ್ಟ್ರಾಕ್ಷನ್ಸ್ ಎಲ್ಲ ನಾನು ಒಂದ್ ಕಡೆ ಇಟ್ಟಿದ್ದೀನಿ, ಅದನ್ನ ತಗೊಂಡ್ ಹೋಗಿ ರಿಲೀಸ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ರಿಲೀಸ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ನಿಮ್ಗೆ ನಿಮ್ಮ ಮನ್ಸಿಗೆ ಗೊತ್ತಾಗತ್ತೆ. ಸೊ ಇದು ತುಂಬಾ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ನೀವು ಓದೋವಾಗ. ಇದನ್ನ ಇವತ್ ಸಂಡೇ ಮೋಸ್ಟ್ಲಿ ಯಾರು ಓದಲ್ಲ ಅನ್ಸತ್ತೆ, ಅಥವಾ ನಾಳೆ ಎಕ್ಸಾಮ್ಸ್ ಇದ್ರೆ ಯಾರಾದ್ರೂ ಓದ್ತಾ ಇದ್ರೆ ಇದನ್ನ ಫಾಲೋ ಮಾಡಿ, ತುಂಬಾ ಚೆನ್ನಾಗ್ ಅನ್ಸತ್ತೆ. ನಿಮ್ಗೆ ಏನ್ ಅನ್ನಿಸ್ತು ಅಂತ ಆಮೇಲೆ ಗ್ರೂಪ್ ಅಲ್ಲಿ ಬಂದು ನನ್ಗೆ ಮೆಸೇಜ್ ಮಾಡಿ, ಓಕೆ, ಓದೋವಾಗ. ಆಮೇಲೆ ಇನ್ನೇನ್ ಪ್ರಾಬ್ಲಮ್ ಇದೆ, ಎಸ್, ಮೆಮರೈಸ್. ಇದು ಎಲ್ಲಾರ್ಗೂ ಬೇಕಾಗಿರುವಂತ ತುಂಬಾ ತುಂಬಾ ಇಂಪಾರ್ಟೆಂಟ್ ಒನ್. ಈಗ ನಿಮ್ಮ ಹತ್ರ ಅಲ್ಲಿ ಯಾವ್ದಾದ್ರು ಬುಕ್ ಇದ್ರೆ ತಗೊಳ್ಳಿ, ಯಾವ್ದೋ ಒಂದು ಬುಕ್ ಅಥವಾ ನ್ಯೂಸ್ ಪೇಪರ್ ಏನೋ ಒಂದು ತಗೊಳ್ಳಿ. ಎಲ್ಲರೂ ತಗೊಂಡ್ರಾ? ಒಂದು 4 ಲೈನ್ಸ್ ಸುಮ್ನೆ ಓದಿ, ಮೆಮರೈಸ್ ಬೇಡ, ಸುಮ್ನೆ ಕ್ಯಾಶುವಲ್ ಆಗಿ ಓದಿ. 2 ಲೈನ್ಸ್ ಆರ್ 4 ಲೈನ್ಸ್. ಎಸ್, ಹೇಳ್ತೀನಿ ರೇಣುಕಾ. ಆಯ್ತಾ? ಸಾಕು, ಒಂದು 2 ಲೈನ್ಸ್ ಆರ್ 4 ಲೈನ್ಸ್. ಈಗ ನಿಮ್ಮ ರೈಟ್ ಸೈಡ್ ತಿರ್ಕೊಂಡು ಮೇಲೆ ನೋಡಿ. ಇವಾಗ ಏನ್ ಓದಿದ್ರಿ ಅದನ್ನ ಮೆಮರೈಸ್ ಮಾಡ್ಕೊಳಕ್ ಟ್ರೈ ಮಾಡಿ. ನೀಟಾಗಿ ಬಂತ ಅಥವಾ ಮಧ್ಯ ಮಧ್ಯ ಒಂದೊಂದ್ ಸೆಂಟೆನ್ಸ್ ವರ್ಡ್ ಹೋಗ್ತಾ ಬರ್ತಾ ಇದೆಯಾ ನೋಡ್ಕೊಳ್ಳಿ. ಈಗ ಲೆಫ್ಟ್ ಸೈಡ್ ತಿರ್ಕೊಳ್ಳಿ, ಲೆಫ್ಟ್ ಸೈಡ್ ಟರ್ನ್ ಮಾಡಿ ಮೇಲ್ ನೋಡಿ. ಇವಾಗ ಏನ್ ಓದಿದ್ರೆ ಅದನ್ನೇ ಮತ್ತೆ ಮೆಮರೈಸ್ ಮಾಡ್ಕೊಳಕ್ ಟ್ರೈ ಮಾಡಿ. ಬಂತ? ಯಾವ ಸೈಡ್ ಬಂತು? ರೈಟ್ ಸೈಡ್ ತಿರುಗಿದಾಗ ನಿಮ್ಗೆ ಮೆಮರೈಸ್ ಆಯ್ತಾ? ಲೆಫ್ಟ್ ಸೈಡ್ ಟರ್ನ್ ಮಾಡಿದಾಗ ಬಂತ? ಅಲ್ಲಿ ಚಾಟ್ ಅಲ್ಲಿ ಹೇಳಿ. ಇಲ್ಲಿ ಮಿರರ್ ಎಫೆಕ್ಟ್ ಬರುತ್ತೆ, ನೀವು ಹೀಗಂದ್ರೆ ಅದು ಯಾವ ಸೈಡ್ ನನಗೆ ಗೊತ್ತಾಗಲ್ಲ. ಸೊ ಚಾಟ್ ಅಲ್ಲಿ ಹೇಳಿ, ಗೊತ್ತಾಗುತ್ತೆ. ರೈಟ್ ಸೈಡ್, ರೈಟ್ ಸೈಡ್, ರೈಟ್, ಲೆಫ್ಟ್. ಸೊ ಒಬ್ರೊಬ್ರಿಗೆ ಒಂದೊಂದ್ ತರ ವರ್ಕ್ ಆಗುತ್ತೆ. ಕೆಲವ್ರಿಗೆ ರೈಟ್ ಬ್ರೈನ್ ವರ್ಕ್ ಆಗುತ್ತೆ, ಅಂದ್ರೆ ಮೆಮರೈಸ್ ಆಗತ್ತೆ, ಕೆಲವ್ರಿಗೆ ಲೆಫ್ಟ್. ಇವಾಗ ನಿಮ್ಗೆ ಎಲ್ಲಿ ಯಾವ ಸೈಡ್ ಮೆಮರೈಸ್ ಆಯ್ತೋ ನಿಮಗ್ ಗೊತ್ತಾಯ್ತಲ್ವಾ? ಸೊ ನೀವ್ ಓದ್ತೀರಾ ತಾನೆ, ಓದಿ ಆದ್ಮೇಲೆ ಎಕ್ಸಾಮ್ ಅಲ್ಲಿ ಬರಿಬೇಕಾರೆ ಮರ್ತೋದಾಗ ನಿಮ್ಗೆ ಈಗ ಯಾವ ಸೈಡ್ ಬಂತು, ಬೋತ್ ಸೈಡ್ ಬರಕ್ ಇಂಪಾಸಿಬಲ್ ವಿಶುದ್ಧ. ಮತ್ತೆ ನೀವು ಟ್ರೈ ಮಾಡಿ. ನಿಮ್ಗೆ ಗೊತ್ತಿರೋದೇನಾದ್ರೂ ಓದಿರ್ತೀರಾ, ಯು ರೀಡ್ ಸಮಥಿಂಗ್ ವಿಚ್ ಯು ಡೋಂಟ್ ನೋ, ಆಮೇಲೆ ನೋಡಿ ಯಾವ್ದಾದ್ರು ಒಂದ್ ಸೈಡೇ ಬರುತ್ತೆ. ಸೊ ಆಮೇಲೆ ನೀವು ಓದ್ಬಿಟ್ಟು ಓದ್ತಾ ಓದ್ತಾ ಕೂಡ ನೀವ್ ಯಾವಾಗಾದ್ರೂ ಏನಾದ್ರೂ ಮರ್ತಿದ್ದಾಗ ಹೀಗೆ ಟ್ರೈ ಮಾಡ್ಕೊಳ್ಳಿ. ಈ ಸೈಡ್ ಅಥವಾ ಈ ಸೈಡ್ ತಿರುಗಿ ನೋಡ್ಕೊಳ್ಳಿ, ಯಾವ ಸೈಡ್ ನಿಮಗ್ ಬರ್ತಾ ಇದೆಯೋ ಆ ಸೈಡೇ ನಿಮ್ದು ಮೆಮರಿ ಜಾಸ್ತಿ ಇರೋ ಸೈಡ್. ಸೊ ನೀವು ಎಕ್ಸಾಮ್ ಬರೆಯೋವಾಗ್ಲು, ಇವಾಗ ಜಾಸ್ತಿ ಜನ ರೈಟ್ ಸೈಡ್ ಅಂತ ಹೇಳಿದ್ರಿ, ಎಕ್ಸಾಮ್ ಬರೆಯೋವಾಗ್ಲು ನಿಮಗೆ ಏನಾದ್ರೂ ಮರ್ತಿದೆ ಅಂತ ಅನ್ನಿಸ್ದಾಗ ಗೊತ್ತಿರೋದೆಲ್ಲ ಬರ್ತು ಬಿಡಿ. ಲಾಸ್ಟ್ ಅಲ್ಲಿ ಮರ್ತಿರೋದನ್ನ ರೈಟ್ ಸೈಡ್ ಅಥವಾ ಯಾರಿಗೆ ಲೆಫ್ಟ್ ಸೈಡ್ ಬಂತೋ ಲೆಫ್ಟ್ ಸೈಡ್, ಆ ಸೈಡ್ ಮೇಲ್ ತಿರ್ಕೊಂಡು ಹಿಂಗ್ ನೋಡಿದಾಗ ಬಂದ್ಬಿಡುತ್ತೆ ಮೈಂಡ್ಗೆ. ಅದನ್ನ ಬರೀರಿ ಅಷ್ಟೇ. ಈಸಿ, ತುಂಬಾ ಈಸಿ ಟೆಕ್ನಿಕ್. ಸೊ ಇನ್ನು ಯಾವ್ಯಾವ ತರ ಫೋಕಸ್, ಈಗ ರೇಣುಕಾ ಕೇಳಿದ್ರು. ಫೋಕಸ್ ಅನ್ನೋದು ಆಲ್ಮೋಸ್ಟ್ ಎಲ್ಲಾರ್ಗೂ ಇರುವಂತಹ ಪ್ರಾಬ್ಲಮ್, ದೊಡ್ಡವ್ರಿಗಾಗ್ಲಿ ಮಕ್ಳಿಗಾಗ್ಲಿ. ಇದಕ್ಕೆ ಕ್ಯಾಂಡಲ್ ಮೆಡಿಟೇಷನ್ ಎಲ್ಲಾರು ಮಾಡಿ. ಯಾರ್ಯಾರು ಮಾಡ್ತಾ ಇದ್ದೀರಾ? ನಾನ್ ಲಾಸ್ಟ್ ಟೈಮು ಫ್ರೀ ಸೆಷನ್ ಅಲ್ಲಿ ಹೇಳಿದ್ದೆ. ಯಾರ್ಯಾರು ಮಾಡ್ತಾ ಇದ್ದೀರಾ ಬೈ ಚಾನ್ಸ್? ಎನಿಬಡಿ ಡೂಯಿಂಗ್? ಇಲ್ಲ. ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ, ಬಟ್ ಮತ್ತೆ ಹೇಳ್ತೀನಿ. ಈಗ ನಿಮಗೆ ಅಂತ ಒಂದು ಕ್ಯಾಂಡಲ್ ಇಟ್ಕೊಳ್ಳಿ. ಓಕೆ, ಅರ್ಲಿ ಮಾರ್ನಿಂಗ್ ಆರ್ ನೈಟ್ ಡೈಲಿ ಒಂದು 10 ಮಿನಿಟ್ಸ್ ಸ್ಪೆಂಡ್ ಮಾಡಿ.
ಕ್ಯಾಂಡಲ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಐ ಲೆವೆಲ್ಗೆ ಇರ್ಬೇಕು, ಆರ್ಮ್ ಡಿಸ್ಟೆನ್ಸ್ ಇರ್ಬೇಕು ಹೀಗೆ. ಓಕೆ, ಐ ಲೆವೆಲ್ಗೆ, ಕೆಳಗಡೆ ಕುತ್ಕೊಂಡು ಟೀಪ ಅಥವಾ ಯಾವ್ದ್ರ ಮೇಲಾದ್ರೂ ನಿಮ್ಮ ಐ ಲೆವೆಲ್ಗೆ, ಕಣ್ಣು ಹೀಗೆ ಮೇಲೆ ಹೀಗೆ ಕೆಳಗೆಲ್ಲ ನೋಡ್ಬಾರ್ದು, ಐ ಸ್ಟ್ರೈಟ್ ಆಗಿರ್ಬೇಕು. ಆ ಕ್ಯಾಂಡಲ್ ಫ್ಲೇಮ್ ಅನ್ನೇ ಹೀಗೆ ಗೇಜ್ ಮಾಡ್ತಾನೆ ಇರಿ. ಸ್ಪೆಕ್ಸ್ ಹಾಕೊಂಡಿರೋರು ತೆಗೆದ್ಬಿಟ್ಟು ಫ್ಲೇಮ್ ಅನ್ನ ನೋಡಿ, ಅದನ್ನೇ ನೋಡ್ತಾ ಇರಿ. ಕಣ್ಣಲ್ಲಿ ನೀರು, ಕಣ್ಣು ಉರಿ ಬಂದು ಕಣ್ಣಲ್ಲಿ ನೀರ್ ಬರೋವರೆಗೂ ನೋಡಿ. ಆಮೇಲೆ ಕಣ್ಣು ಹೀಗೆ ಸ್ಲೋ ಆಗಿ ಕ್ಲೋಸ್ ಮಾಡ್ಕೊಳ್ಳಿ. ನಿಮ್ಮ ಇನ್ನರ್ ಐಗೆ ಆ ಫ್ಲೇಮ್ದು ಇಮೇಜ್ ಕಾಣಿಸ್ತಾ ಇರುತ್ತೆ. ಆ ಇಮೇಜ್ ಕಾಣಿಸೋ ಟೈಮಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ. ನೀವೆಲ್ಲ ಓದಿದ್ದೀರಾ, ತುಂಬಾ ಫೋಕಸ್ಡ್ ಆಗಿ ಓದಿದ್ದೀರಾ, ಓದಿದ್ದೆಲ್ಲ ನಿಮ್ಗೆ ಮೈಂಡ್ ಅಲ್ಲಿ ಇದೆ, ಹೋಗಿ ಎಕ್ಸಾಮ್ ಬರ್ದಿದ್ದೀರಾ, ತುಂಬಾ ಒಳ್ಳೆ ಮಾರ್ಕ್ಸ್ ಬಂದಿದೆ. ಇಲ್ಲಿವರೆಗೂ ಬಂದಿರೋ ಮಾರ್ಕ್ಸ್ಗಿಂತ ನಿಮ್ಮನ್ನ ನೀವೇ ಓವರ್ಟೇಕ್ ಮಾಡಿದ್ದೀರಾ. ಈ ಸಲ ನೀವು ತುಂಬಾ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದೀರಾ. ಆ ತರ ವಿಜುವಲೈಸ್ ಮಾಡಿ. ಅಷ್ಟೊತ್ತಿಗೆ ನಿಮ್ಮ ಇನ್ನರ್ ಐಯಲ್ಲಿ ಆ ಫ್ಲೇಮ್ದು ಇಮೇಜ್ ಎಲ್ಲ ಫೇಡ್ ಔಟ್ ಆಗಿರುತ್ತೆ. ಮತ್ತೆ ಇನ್ನೊಂದ್ಸಲ ಅದನ್ನೇ ಮಾಡಿ, ಆ ಫ್ಲೇಮ್ ಅನ್ನೇ ಗೇಜ್ ಮಾಡಿ, ಕಣ್ಣು ಉರಿ ಬಂದು ಕಣ್ಣಲ್ಲಿ ನೀರ್ ಬರೋವರೆಗೂ ನೋಡಿ. ಆಮೇಲೆ ಹೀಗೆ ಸ್ಲೋ ಆಗಿ ಕಣ್ಣು ಕ್ಲೋಸ್ ಮಾಡ್ಕೊಳ್ಳಿ. ನಿಮ್ಮ ಇನ್ನರ್ ಐಯಲ್ಲಿ ಆ ಫ್ಲೇಮ್ ಕಾಣಿಸ್ತಾ ಇರತ್ತೆ, ಅದನ್ನೇ ನೋಡ್ತಾ ವಿಜುವಲೈಸ್ ಮಾಡ್ಕೊಳ್ಳಿ. ನೀವು ತುಂಬಾ ಚೆನ್ನಾಗಿ ಹ್ಯಾಪಿಯಾಗಿ ಓದ್ತಾ ಇದ್ದೀರಾ. ಈ ಸಲ ಅಂತೂ ಎಕ್ಸಾಮ್ ಅಂದ್ರೆ ನಿಮ್ಗೆ ಭಯಾನೇ ಇಲ್ಲ, ಇಷ್ಟಪಟ್ಟು ಓದ್ತಾ ಇದ್ದೀರಾ. ಯಾಕೆಂದ್ರೆ ಇವಾಗ ನಿಮ್ಗೆ ಇಷ್ಟೆಲ್ಲ ಕಲ್ತಿದ್ದೀರಾ ಇಲ್ಲಿ. ಇಷ್ಟೆಲ್ಲ ಕಲ್ತಿರೋದ್ರಿಂದ ನಿಮ್ಗೆ ತುಂಬಾ ಈಸಿ ಆಗ್ತಾ ಇದೆ ಎಕ್ಸಾಮ್. ಹಾಗಾಗಿ ಹೋಗಿ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ, ಒಳ್ಳೆ ಮಾರ್ಕ್ಸ್ ಬಂದಿದೆ. ಈ ತರ ಇದನ್ನ ಒಂದ್ 3 ಟೈಮ್ಸ್ ಮಾಡ್ಕೊಳ್ಳಿ. ಡೈಲಿ ಮಾಡಿ ಇದನ್ನ. ನಿಮ್ಗೆ ಫೋಕಸ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ, ಕಾನ್ಸಂಟ್ರೇಷನ್, ಫೋಕಸ್ ಎಲ್ಲ. ಓಕೆ, ಈಗ ಟೈಮ್ ಆಗೋಗ್ತಾ ಇದೆ. ಈಗ ಜ್ಯೋತಿ ಮ್ಯಾಮ್ ನಿಮ್ಗೆಲ್ಲ ಟೈಮ್ ಲೈನ್ ಥೆರಪಿ ಅಂತ ಮಾಡಿಸ್ತಾರೆ, ತುಂಬಾ ಚೆನ್ನಾಗಿರತ್ತೆ. ಅವನ್ ಗೆಟ್ ರೆಡಿ ಎಲ್ಲಾರು. ಜ್ಯೋತಿ ಓಕೆ ಮೇಡಮ್, ಓಕೆ. ಈಗ ಇದು ಒಂದು ಸಿಂಪಲ್ ಮೆಡಿಟೇಷನ್ ತರಾನೇ ಇರುತ್ತೆ, ಆಯ್ತಾ? ಎಲ್ರು ಕಣ್ ಮುಚ್ಕೊಂಡು ಕೂತ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. Breathe in, breathe out. Breathe in, breathe out. Keep smile on your face. ಓಕೆ, ಈಗ ಸೆಂಟರ್ ಅಂತ ಇದ್ರೆ ಇದು ನಿಮ್ಮ ಪ್ರೆಸೆಂಟ್. ಲೆಫ್ಟ್ ಸೈಡ್ ನೋಡಿ ಅಂದಾಗ ಅದು ನಿಮ್ದು ಪಾಸ್ಟ್ ಇರುತ್ತೆ, ಆಯ್ತಾ? ರೈಟ್ ಸೈಡ್ ನೋಡಿ ಅಂತ ಹೇಳಿದಾಗ ಅದು ನಿಮ್ಮ ಫ್ಯೂಚರ್. ಓಕೆ, ಈಗ ನೀವು ನಿಮ್ಮ ಪ್ರೆಸೆಂಟ್ ಅಲ್ಲಿ ಇದ್ದೀರಿ. ಎಕ್ಸಾಮ್ ಅಂದ್ರೆ ನಿಮ್ಗೆ ಸ್ವಲ್ಪ ಎಕ್ಸಾಮ್ ಫಿಯರ್ ಇದೆ, ಮರ್ತೋಗ್ತೀನಿ ಅನ್ನೋ ಭಯ ಇದೆ, ಫಿಯರ್ ಆಫ್ ಫರ್ಗೆಟಿಂಗ್. ಓದ್ತಾ ಇದ್ದೀರಿ, ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಿ, ಆದ್ರೂ ಸ್ವಲ್ಪ ಎಕ್ಸಾಮ್ ಹಾಲ್ಗೆ ಹೋದ್ರೆ ನಾನು ಮರ್ತ್ ಬಿಡ್ತೀನ ಅನ್ನೋ ಭಯ ಇದೆ ನಿಮ್ಗೆ. ಅದ್ರ ಜೊತೆಗೆ ಎಕ್ಸಾಮ್ ರಿಸಲ್ಟ್ ಏನಾಗುತ್ತೋ ಅನ್ನೋದು ಬರ್ತಾ ಇರುತ್ತೆ ಅವಾಗವಾಗ ನಿಮ್ ಮೈಂಡ್ ಅಲ್ಲಿ. ಓಕೆ, ರಿಲ್ಯಾಕ್ಸ್. ಈಗ ನಿಮ್ಮ ಲೆಫ್ಟ್ ಸೈಡ್ ಟರ್ನ್ ಮಾಡಿ, ನಿಮ್ ಫೇಸ್ ನ ಟರ್ನ್ ಟು ಯುವರ್ ಲೆಫ್ಟ್ ಸೈಡ್. ಓಕೆ, ಈಗ ನೀವು 3 years ಓಲ್ಡ್ ಕಿಡ್ ಆಗಿದ್ದೀರಾ. ನಿಮ್ ನೆನ್ಪಿರತ್ತ ನಿಮ್ 3 years ಅಲ್ಲಿ ನೀವು ಹೇಗಿದ್ರಿ, ಏನೇನ್ ಮಾಡ್ತಿದ್ರಿ ಅಂತ ಹೇಳ್ಬಿಟ್ಟು. ಅವಾಗ ನೆನ್ಪಿಸ್ಕೊಳ್ಳಿ, ನೀವ್ ಏನೇನ್ ಮಾಡ್ತಾ ಇದ್ರಿ, ಎಷ್ಟು ನಾಟಿ ಆಗಿದ್ರಿ, ಅಪ್ಪ ಅಮ್ಮಂಗೆಲ್ಲ ಎಷ್ಟು ಟ್ರಬಲ್ ಮಾಡ್ತಾ ಇದ್ರಿ, ಜೊತೆಗೆ ನೀವು ಹೆಲ್ಪ್ ಕೂಡ ಮಾಡ್ತಾ ಇದ್ರಿ. ಆ ಏಜ್ ಅಲ್ಲಿ ಅಪ್ಪ ಅಮ್ಮಂಗೆ ಏನಾದ್ರು ತಗೊಂಡ್ ಬನ್ನಿ ಅಂದ್ರೆ ತಂದ್ ಕೊಡ್ತಾ ಇದ್ರಿ. ಅವಾಗ ನಿಮ್ಗೆಲ್ಲ ನಿಕ್ ನೇಮು ಇರುತ್ತೆ, ಏನಾದ್ರೂ ಪೆಟ್ ನೇಮ್ ಇಂದನೂ ಕರೀತಾ ಇರ್ತಾರೆ ಅಪ್ಪ ಅಮ್ಮ ಅಲ್ವಾ? ಮನೆ ಇಡೀ ಓಡಾಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಕೆಲವೊಮ್ಮೆ ಹೆಲ್ಪ್ ಮಾಡ್ಕೊಂಡು ಇದ್ದೀರಿ ಮನೆಯಲ್ಲಿ. ಈಗ ನೀವು 3 years ಇಂದ 9 months ಬೇಬಿ ಆಗಿದ್ದೀರಾ. ಅಲ್ಲಿಗೆ ಹೋಗೋಣ, ಆಯ್ತಾ? ಈಗ ನೀವು ಹಾಲಲ್ಲಿ ಸೆಂಟ್ರಲ್ಲಿ ಮಲಗಿಕೊಂಡಿದ್ದೀರಿ.
ಮಲ್ಕೊಂಡೆ ಸೈಕ್ಲಿಂಗ್ ಮಾಡ್ತಾ ಇದ್ದೀರಿ, ನಿಮ್ಮ ಲಿಪ್ಸ್ನೆಲ್ಲ ಬ್ಲೋ ಮಾಡ್ತಾ ಡ್ರೈವಿಂಗ್ ಕೂಡ ಮಾಡ್ತಾ ಇದ್ದೀರಿ. ಮನೆಯಲ್ಲಿ ಎಲ್ರು ಬಂದು ನಿಮ್ಮನ್ನ ಮಾತಾಡಿಸ್ತಾ ಇದ್ದಾರೆ. ನೌ ಯು ಆರ್ ಸೆಂಟರ್ ಆಫ್ ಅಟ್ರಾಕ್ಷನ್ಸ್. ಎಲ್ರು ಅವ್ರ ಕೆಲ್ಸದ ಮಧ್ಯದಲ್ಲಿ ಬಂದು ಮಾತಾಡಿಸ್ತಾ ಇದ್ದಾರೆ. ನಿಮ್ಗೆ ಹೊಟ್ಟೆ ಹಸಿವು ಆದಾಗ, ಅಳ್ತಾ ಇದ್ದಾಗ ಅವ್ರು ಬಂದು ನಿಮ್ಗೆ ಹಾಲು ಅಥವಾ ಊಟ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ನಿಮ್ಗೆ ಅಲ್ಲಿ ಎಕ್ಸಾಮ್ ಫಿಯರ್ ಅನ್ನೋದಿಲ್ಲ. ಎಕ್ಸಾಮ್ ಓದಿದ್ದೆಲ್ಲ ಮರ್ತೋಗ್ತೀನಿ ಅನ್ನೋ ಭಯ ಇಲ್ಲ. ರಿಸಲ್ಟ್ ಬಗ್ಗೆ ಭಯ ಇಲ್ಲ. ಎಕ್ಸಾಮೇ ಅಲ್ಲ, ಲೈಫಲ್ಲಿ ಪ್ರತಿಯೊಂದು ನಮ್ಗೆ ಎಕ್ಸಾಮ್ ತರಾನೇ ಇರುತ್ತೆ. ಆತರ ಯಾವ್ದ್ರ ಬಗ್ಗೆ ಭಯ ಅನ್ನೋದೇ ಇಲ್ಲ. ನೋ ಫಿಯರ್ ಆಫ್ ಎಕ್ಸಾಮ್. ರಿಸಲ್ಟ್ ಏನ್ ಬರುತ್ತೋ ಅನ್ನೋ ಟೆನ್ಷನ್ ಇರೋದಿಲ್ಲ. ಓದಿರೋದನ್ನೆಲ್ಲ ಮರಿತೀನಿ ಅಂತಾನೂ ಇಲ್ಲ. ಯು ಆರ್ ಜಸ್ಟ್ ಪ್ಲೇಯಿಂಗ್, ಎಂಜಾಯಿಂಗ್, ರಿಲ್ಯಾಕ್ಸಿಂಗ್. ಈಗ 9 months ಬೇಬಿಯಿಂದ ಅಮ್ಮನ್ ಹೊಟ್ಟೆನಲ್ಲಿ ಇರ್ತೀರಿ ಅಲ್ವಾ, ಅಮ್ಮನ್ ಹೂಂಬಲ್ಲಿ ಅಲ್ಗ್ ಹೋಗೋಣ. ಅಲ್ಲೂ ಅಷ್ಟೇ ಎಕ್ಸಾಮ್ ಫಿಯರ್ ಇಲ್ಲ, ಓದಿರೋದನ್ನೆಲ್ಲ ಮರಿತೀನ ಅನ್ನೋ ಭಯ ಇಲ್ಲ, ಅಥವಾ ರಿಸಲ್ಟ್ ಹೇಗ್ ಬರುತ್ತೋ ಅನ್ನೋ ಭಯನೂ ಇಲ್ಲ ನಿಮ್ಗೆ. ಜಸ್ಟ್ ಅಲ್ಲಿ ಅಮ್ಮ ಏನ್ ಊಟ ತಿಂದ್ರೋ ಅದನ್ನೆಲ್ಲ ನೀವು ತಿನ್ಕೊಂಡು ಸ್ವಿಮ್ ಮಾಡ್ಕೊಂಡು ಅಮ್ಮನ್ ಹೂಂಬಲ್ಲಿ ಆಟ ಆಡ್ಕೊಂಡಿದ್ದೀರಿ. ರೋಲರ್ ಕೋಸ್ಟರ್ ತರ ಮೂವ್ ಮಾಡ್ತಾ ಇದ್ದೀರಿ ಅಮ್ಮನ್ ಹೂಂಬಲ್ಲಿ ಫ್ರೀಯಾಗಿ. ಈಗ ಅಮ್ಮನ್ ಹೂಮಿಂದ ನಾವು ಅಮ್ಮನ್ ಹೂಮ್ ಬರೋದಕ್ ಮುಂಚೆ ನಾವು ಯೂನಿವರ್ಸ್ ಜೊತೆನಲ್ಲಿ ಇರ್ತೀವಲ್ಲ, ಓಕೆ, ಅಲ್ಲಿ ಯೂನಿವರ್ಸ್ ಜೊತೆನಲ್ಲಿ ಇದ್ದೀರಾ. ಅಲ್ಲಿ ನಿಮ್ಗೆ ಯೂನಿವರ್ಸ್ ಏನಂತ ಹೇಳ್ತಾ ಇದೆ? ಯು ಆರ್ ಒನ್ ಪವರ್ಫುಲ್ ಕಾನ್ಫಿಡೆನ್ಸ್ ಸೋಲ್ ಅಂತ ಹೇಳ್ತಾ ಇದೆ. ಯೂನಿವರ್ಸ್ ಹೇಳ್ತಾ ಇದೆ ನಿಮ್ಗೆ, ನೀವ್ ಕರೆಕ್ಟ್ ಆಗಿರೋ ಪಾತಲ್ಲಿದ್ರೆ ಏನ್ಗೂ ಹೆದರ್ಕೊಳ್ಳೋ ತರ ಇಲ್ಲ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ಯಾವುದೇ ಲಿಮಿಟೆಡ್ ಬಿಲೀಫ್ಗಳನ್ನ ಹಾಕೋದ್ ಬೇಡ ಅಂತ ಹೇಳ್ತಾ ಇದೆ. ಯಾವುದೇ ಒಂದ್ ಇದಕ್ಕೂನು ಭಯ ಬೇಡ, ಎಫರ್ಟ್ ಹಾಕಿ, ಅದ್ರದ್ದು ರಿಸಲ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದೆ. ಇವಾಗ ನೀವು ಒಂದು ಇನ್ನೋಸೆಂಟ್, ಕಾನ್ಫಿಡೆಂಟ್, ಪವರ್ಫುಲ್ ಸೋಲ್ ಆ ಒಂದು ಕ್ವಾಲಿಟೀಸ್ನೆಲ್ಲ ತಗೊಂಡು ನೀವು ಅಮ್ಮನ್ ಹೂಮ್ ಬಂದಿದ್ದೀರಿ. ಮತ್ತೆ ವಾಪಸ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಫಿಯರ್ ಇಲ್ಲ, ಅಥವಾ ಓದಿರೋದನ್ನೆಲ್ಲ ನಾನು ಮರಿತೀನಿ ಅನ್ನೋ ಫಿಯರು ಇಲ್ಲ. ರಿಸಲ್ಟ್ ಬಗ್ಗೆ ಅಂತೂ ನೀವು ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ. ನನ್ ರಿಸಲ್ಟ್ ಚೆನ್ನಾಗ್ ಬರುತ್ತೆ. ಅಬೌವ್ 90% ಫಿಕ್ಸ್ ಅಂತ ಕಾಮಾಗಿ ಇನ್ನೋಸೆಂಟ್ ಆಗಿ ಇದ್ದೀರಾ ಅಮ್ಮನ್ ಹೂಂಬಲ್ಲಿ. ಅಲ್ಲಿಂದ ಮತ್ತೆ 9 months ಬೇಬಿ ಆಗಿದ್ದೀರಾ. ಅಲ್ಲಿನೂ ನಿಮ್ಗೆ ಎಕ್ಸಾಮ್ ಬಗ್ಗೆ ಫಿಯರ್ ಇಲ್ಲ, ರಿಸಲ್ಟ್ ಬಗ್ಗೆ ಯಾವುದೇ ಟೆನ್ಷನ್ ಇಲ್ಲ, ಓದಿರೋದ್ರ ಬಗ್ಗೆ ಮರಿತೀನಿ ಅಂತ ಏನೂ ಇಲ್ಲ. ಅಲ್ಲಿಂದ ಮತ್ತೆ ಇವಾಗ ನೀವು 3 years ಓಲ್ಡ್ ಆಗಿದ್ದೀರಿ. ಯಾವುದೇ ಭಯ ಇಲ್ಲ, ಟೆನ್ಷನ್ ಇಲ್ಲ, ಇನ್ನೋಸೆಂಟ್ ಆಗಿದ್ದೀರಾ, ಕಾಮ್ ಕಿಡ್ ಆಗಿದ್ದೀರಾ. ಯು ಆರ್ ಜಸ್ಟ್ ಎಂಜಾಯಿಂಗ್. ಏನ್ ಬಂದ್ರು ಬರುತ್ತೋ ಫೇಸ್ ಮಾಡ್ಕೋತೀನಿ, ಕಾನ್ಫಿಡೆನ್ಸ್ ಇಂದ ಅದನ್ನೆಲ್ಲ ಫೇಸ್ ಮಾಡ್ತೀನಿ. ಇವಾಗ ಈ ಕ್ವಾಲಿಟೀಸ್ನೆಲ್ಲ ತಗೊಂಡು ಇವಾಗ ನಿಮ್ ಫೇಸ್ ನ ಬ್ರಿಂಗ್ ಇಟ್ ಯುವರ್ ಸೆಂಟರ್ ಪ್ರೆಸೆಂಟ್. ಓಕೆ, ಫಿಲ್ ಆಲ್ ದೋಸ್ ಕ್ವಾಲಿಟೀಸ್ ಇನ್ ಟು ಯುವರ್ ಹಾರ್ಟ್. ಹೀಗೆ ಕೈಯಿಂದ ಜಸ್ಟ್ ಅನ್ಕೊಳ್ಳಿ, ಎಲ್ಲ ನಿಮ್ ಹಾರ್ಟ್ಗೆ ಹಾಕ್ತಾ ಇದ್ದೀರಿ ಅನ್ನೋ ತರ ವಿಜುವಲೈಸ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿಂದ ಈಗ ನಿಮ್ಮ ರೈಟ್ ಸೈಡ್ಗೆ ಟರ್ನ್ ಮಾಡಿ. ಹಾಗೆ ಇರಿ, ರೈಟ್ ಸೈಡ್ ಅಲ್ಲೇ ಇರಿ. ಟರ್ನ್ ಯುವರ್ ಫೇಸ್ ಟು ಯುವರ್ ರೈಟ್ ಸೈಡ್. ಓಕೆ, ಅಲ್ಲಿ ಈಗ ನೀವು 90 years ಯಂಗ್ ಪರ್ಸನ್ ಆಗಿದ್ದೀರಿ. 90 years ಆಗಿದೆ. ನಿಮ್ಮಲ್ಲಿ ಈಗ ಎಷ್ಟೊಂದು
ಎಕ್ಸ್ಪೀರಿಯನ್ಸ್ ಇಂದ ನೀವು ಕಲ್ತಿದ್ದೀರಿ, ಕೆಲವರನ್ನ ನೋಡಿ ಕಲ್ತಿದ್ದೀರಿ, ಕೆಲವರಿಂದ ಕೇಳಿ ಕಲ್ತಿದ್ದೀರಿ. ಎಕ್ಸಾಮ್ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಎಕ್ಸಾಮ್ ಅಂದ್ರೂ ಭಯ ಇಲ್ಲ, ಮರ್ತ್ ಹೋಗ್ತೀನಿ ಅನ್ನೋ ಫಿಯರು ಇಲ್ಲ, ರಿಸಲ್ಟ್ ಬಗ್ಗೆ ಟೆನ್ಷನ್ ಅಂತೂ ಇಲ್ವೇ ಇಲ್ಲ. ಅಲ್ಲಿಂದ ಈಗ ನೀವು 100 years ಮಾಂಕ್ ಆಗಿದ್ದೀರಾ. 100 years ಆದ್ರೂನು ನೀವು ಹೆಲ್ತ್ ಎಲ್ಲ ಮೇಂಟೈನ್ ಮಾಡಿರೋದ್ರಿಂದ ನಿಧಾನಕ್ಕೆ ಓಡಾಡ್ಕೊಳ್ತಾ ಇದ್ದೀರಾ. ಈಗ ನೀವು ಒಂದು ಲಿವಿಂಗ್ ಲೈಬ್ರರಿ ತರ ಇದ್ದೀರಾ. ನಿಮ್ ಎಕ್ಸ್ಪೀರಿಯನ್ಸ್ ಇಂದ ಮತ್ತೆ ಬೇರೆಯವ್ರ ಕಡೆಯಿಂದ ಕೇಳಿರೋದ್ರಿಂದ ಮತ್ತೆ ಕೆಲವೊಂದೆಲ್ಲ ನೋಡಿ ಎಕ್ಸ್ಪೀರಿಯನ್ಸ್ ಇಂದ ನಿಮ್ಗೆ ಯಾವ್ದು ಎಕ್ಸಾಮ್ ಫಿಯರ್ ಆಗ್ಲಿ, ಮರ್ತೋಗ್ತೀನಿ ಅನ್ನೋದು ಯಾವ್ದು ಭಯ ಇಲ್ಲ. ಇದನ್ನೆಲ್ಲ ತಗೊಂಡು ಮತ್ತೆ ನೀವು ಇವಾಗ ಯೂನಿವರ್ಸ್ ಹತ್ರ ಇದ್ದೀರಾ. ಮತ್ತೆ ಅಲ್ಲಿಂದ ಆ ಯೂನಿವರ್ಸ್ ಇಂದ ಮತ್ತೆ ಯೂನಿವರ್ಸ್ ಮತ್ತೆ ಅದನ್ನೇ ಹೇಳುತ್ತೆ, ಯು ಆರ್ ಪವರ್ಫುಲ್, ಕಾನ್ಫಿಡೆಂಟ್, ಸ್ಟ್ರಾಂಗ್ ಸೋಲ್ ಅಂತ ಹೇಳ್ತಾ ಇದೆ. ಅದನ್ನು ಎಲ್ಲ ತಗೊಂಡು ಮತ್ತೆ ಈಗ ನೀವು 100 years ಟೈಮ್ ಲೈನ್ಗೆ ಬಂದಿದ್ದೀರಿ. ಅಲ್ಲಿ ನಿಮ್ದು ಎಕ್ಸ್ಪೀರಿಯನ್ಸ್, ನಿಮ್ಮ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇಂದ, ನೀವು ಕೆಲವರಿಂದ ಕೇಳಿರೋದು ಎಕ್ಸ್ಪೀರಿಯನ್ಸ್ ಮತ್ತೆ ನೋಡಿರೋದು ಎಲ್ಲ ತಗೊಂಡು ನಿಮ್ಗೆ ಎಕ್ಸಾಮ್ ಅಂದ್ರೆ ಫಿಯರ್ ಅನ್ನೋದೇ ಇಲ್ಲ. ಓದಿರೋದೆಲ್ಲ ಮರೆಯೋ ಚಾನ್ಸೇ ಇಲ್ಲ, ಎಲ್ಲ ನೆನ್ಪಿರತ್ತೆ. ರಿಸಲ್ಟ್ ಅಬೌವ್ 90% ಪಕ್ಕ. ಅದನ್ನ ತಗೊಂಡು ಮತ್ತೆ ನೀವು 90 years ಬರ್ತೀರಿ. ಆ ಎಲ್ಲ ಕ್ವಾಲಿಟೀಸ್ ತಗೊಂಡು ಮತ್ತೆ 90 years ಇಂದ ನಿಮ್ಮ ಪ್ರೆಸೆಂಟ್ ಬರ್ತೀರಿ. ಕೀಪ್ ಯುವರ್ ಫೇಸ್ ಟು ದ ಸೆಂಟರ್ ನೌ. ಬ್ರಿಂಗ್ ಯುವರ್ ಫೇಸ್ ಟು ದ ಸೆಂಟರ್. ಬ್ರಿಂಗ್ ಯುವರ್ ಫೇಸ್ ಟು ದ ಸೆಂಟರ್. ಅಕ್ಷಯ್, ಓಕೆ. ಆ ಎಲ್ಲ ಕ್ವಾಲಿಟೀಸ್ನು ಇವಾಗ ನಿಮ್ಮ ಹಾರ್ಟ್ ಒಳಗಡೆ ಫಿಲ್ ಮಾಡ್ಕೊಳ್ತಾ ಇದ್ದೀರಿ. ಎಲ್ಲ ಕ್ವಾಲಿಟೀಸ್ನು ಫಿಲ್ ಮಾಡ್ಕೊಳ್ತಾ ಇದ್ದೀರಿ. ಈಗ ನೀವೇ ಯೋಚನೆ ಮಾಡಿ, ಎಕ್ಸಾಮ್ ಬಗ್ಗೆ ನಿಮ್ಗೆ ಫಿಯರು, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಥವಾ ರಿಸಲ್ಟ್ ಏನಾಗುತ್ತೋ ಅನ್ನೋ ಯಾವ್ದು ಭಯ ಅಥವಾ ಟೆನ್ಷನ್ ನಿಮ್ಗಿಲ್ಲ. ಯು ಆರ್ ವೆರಿ ಕಾಮ್, ರಿಲ್ಯಾಕ್ಸ್ಡ್. Now rub your hands and keep it on your eyes for 10 seconds. Open your eyes slowly. ಹೇಗನ್ಸ್ತು ಅಂತ ಹೇಳ್ಬೋದಾ ಕಾಮೆಂಟ್ಸ್ ಅಲ್ಲಿ? ಓಕೆ ತ್ರಿವೇಣಿ ಮೇಡಮ್. ಹೇಗನ್ನಿಸ್ತು ಟೈಮ್ ಲೈನ್? ನೀವು ಚಿಕ್ಕ ಬೇಬಿ ಆಗಿದ್ದಾಗ ಹೋಗಿದ್ರಿ, ಮತ್ತೆ ನಿಮ್ 100 years ಸೆಂಚುರಿ ಹೊಡೆದಾಗ ಅಲ್ಲಿವರೆಗೂ ಹೋದ್ರಿ, ಮತ್ತೆ ವಾಪಸ್ ಬಂದ್ರಿ. ಲೆಫ್ಟ್ ಸೈಡ್ ಫೇಸ್ ಟರ್ನ್ ಮಾಡಿದಾಗ ನಿದ್ದೆ ಬರೋ ತರ ಅನ್ನಿಸ್ತು. ತುಂಬಾ ಒಳಗಡೆ ಹೋಗಿ ಒಂದು ಕಾನ್ಫಿಡೆಂಟ್ ಅನ್ನಿಸ್ತು. ಕಾಮ್ ಅಂಡ್ ರಿಲ್ಯಾಕ್ಸ್, ಗುಡ್. ಸೆಲ್ಫ್ ಕಾನ್ಫಿಡೆನ್ಸ್, ಸ್ಟ್ರಾಂಗ್, ರಿಲ್ಯಾಕ್ಸ್, ಗುಡ್. ಓಕೆ, ಈಗ ಯಾರು ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೇಳಿದ್ರಲ್ಲ, ಯಾರು ರಿಯಲ್ಮಿ, ನಿಮ್ ಹೆಸರು ಹಾಕೋಬಹುದು ತಾನೆ? ಸ್ಲೀಪಿ. ಫೈನ್. ಈಗ ಚೆನ್ನಾಗಿ ಓದ್ಬೇಕು ಅಂತ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಅಂತ ಕೇಳಿದ್ರಿ. ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೂ ಮುಂಚೆ ವಂದನಾ. ಎಸ್, ಓಕೆ ವಂದನಾ. ಸೊ ನೀವೆಲ್ಲರೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಆದ್ರೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯು ನೀಡ್ ಟು ಕ್ಲೆನ್ಸ್ ಯೋರ್ ಸೆಲ್ಫ್. ಅದಕ್ಕೆ ಇವತ್ತಿದೆಲ್ಲ ಹೇಳಿರೋದು. ಸೊ ಈಗ ನಾನು ಹೇಳ್ತೀನಿ ಡೈಲಿ ನಿಮ್ಮ ರೊಟೀನ್ ಹೇಗಿರ್ಬೇಕು ಅಂತ.
ಇದನ್ನ ಫಾಲೋ ಮಾಡಿ ಆಮೇಲೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತೀನಿ. ಸೊ ಡೇ ಟು ಡೇ ಲೈಫ್ ಅಲ್ಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಒನ್ ಥಿಂಗ್, ಒಂದು ವಿಷಯ ಹೇಳಿ ಎಲ್ಲರೂ, ಯಾರೆಲ್ಲ ನೀವೇ ಅಲಾರ್ಮ್ ಇಟ್ಕೊಂಡು ಎದ್ದೇಳ್ತಾ ಇದ್ದೀರಾ? ಹ್ಯಾಂಡ್ ರೈಸ್ ಮಾಡಿ. ತುಂಬಾ ಕಡಿಮೆ ಜನ. ಯಾರೆಲ್ಲ ನಿಮ್ಮ ಮಮ್ಮಿ ಡ್ಯಾಡಿ ಅವ್ರು ಬಂದು ಎಬ್ಬಿಸ್ತಾರೆ, ಅಲಾರ್ಮ್ ಬಂದನು ನೀವ್ ಎದ್ದೇಳಿಲ್ಲ ಅವರೇ ಬಂದು ಎಬ್ಬಿಸ್ತಾರೆ, ಯಾರಿಗ ಆ ತರ ಆಗ್ತಿದೆ? ಪ್ರಗತಿ ಎರಡಕ್ಕೂ ಕೈ ಎತ್ತಿದ್ರೆ ಓ, ತುಂಬಾ ಜನ ಇದ್ದಾರೆ. ಅಂದ್ರೆ ನಿಮಗೆ ಎದ್ದೇಳಕ್ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ಇನ್ನೂ ಏನು ಇದೆ, ಸ್ಟ್ರೆಸ್ ಯಾವ್ದಿದೆ? ಯೂಶಲಿ ನಮ್ಮಲ್ಲಿ ಸ್ಟ್ರೆಸ್ ಜಾಸ್ತಿ ಆದಾಗ್ಲೇ ಆತರ ನಿದ್ದೆ ಜಾಸ್ತಿ ಮಾಡ್ತೀವಿ, ಅಲಾರಂ ಬಂದ್ರು ಎದ್ದೇಳಕ್ ಆಗಲ್ಲ. ವೆರಿ ಗುಡ್ ಅಂಕಿತಾ, ಐ ಆಮ್ ಪ್ರೌಡ್ ಆಫ್ ಯು. ನೋಡಿ, ಅಂಕಿತಾ ಅವರೇ ಎದ್ದು ಅವ್ರ ಪೇರೆಂಟ್ಸ್ ನ ಎಬ್ಬಿಸ್ತಾರಂತೆ. ದ್ಯಾಟ್ಸ್ ಲೈಕ್ ಎ ಗುಡ್ ಗರ್ಲ್. ಸೊ ಈಗ ಯಾರೆಲ್ಲ ನಿದ್ದೆ ಎದ್ದೇಳಕ್ಕೆ ನೀವಾಗಿ ನೀವ್ ಎದ್ದೇಳಕ್ ಆಗ್ತಾ ಇಲ್ವೋ, ವಾಟ್ ಆರ್ ಯು ಹೋಲ್ಡಿಂಗ್ ಇನ್ಸೈಡ್? ನಿಮ್ಮ ಒಳಗೆ ಏನನ್ನ ಹಿಡಿದಿಟ್ಕೊಂಡಿದ್ದೀರಾ? ಸಮಥಿಂಗ್ ಇಸ್ ಬಾದರಿಂಗ್ ಯು ಇನ್ಸೈಡ್. ನಿಮ್ಮ ಒಳಗೆ ಏನೋ ಒಂದು ನಿಮ್ಮನ್ನ ಕಾಡ್ತಾ ಇದೆ, ಏನದು ಅಂತ ನೀವೇ ಫೈಂಡ್ ಔಟ್ ಮಾಡ್ಕೊಳ್ಳಿ. ಏನಿದೆ ನಿಮ್ಗೆ? ಮನೆಯಿಂದ ಏನಾದ್ರು ಟೆನ್ಷನ್ಸ್ ಇದೆಯಾ? ಪೇರೆಂಟ್ಸ್ ಇಂದ ಏನಾದ್ರು ನಿಮ್ಗೆ ಟೆನ್ಷನ್ ಅನ್ನಿಸ್ತಿದ್ಯಾ? ಟೀಚರ್ಸ್ ಇಂದನಾ, ಫ್ರೆಂಡ್ಸ್ ಇಂದನಾ, ಅಥವಾ ಏನಿದೆ ನಿಮ್ಮಲ್ಲಿ ಅಂತ? ಇವಾಗ ನಿಮ್ಮಿಂದ ಆ ಟೆನ್ಷನ್, ನಿಮ್ಗೆ ಯಾವಾಗಾದ್ರೂ ಟೆನ್ಷನ್ ಆಗ್ತಿದ್ದಾಗ ಅಥವಾ ಸ್ಟ್ರೆಸ್ ಆಗ್ತಿದ್ದಾಗ ಅದನ್ನ ಹೇಗೆ ನೀವು ರಿಮೂವ್ ಮಾಡೋದು ಅಂತ ಒಂದು ಚಿಕ್ಕ ಒಂದು ಇದು ಮಾಡಿಸ್ಲಾ? ಇದನ್ನ ನೀವು ಲೈಫ್ ಲಾಂಗ್ ಮಾಡ್ಕೋಬಹುದು. ಓಕೆ, ಕಣ್ ಮುಚ್ಕೊಳ್ಳಿ ಎಲ್ಲರೂ. ಟೈಮ್ ಆಗೋಯ್ತು, ಬೇಗ ಮಾಡಿಸ್ಬಿಡ್ತೀನಿ. ಅದಾದ್ಮೇಲೆ ಹೇಳ್ತೀನಿ ಡೇ ಟು ಡೇ ಲೈಫ್ ಅಲ್ಲಿ ನೀವು ಹೇಗಿರ್ಬೇಕು ಅಂತ. ಕ್ಲೋಸ್ ಯುವರ್ ಐಸ್ ಎಲ್ಲರೂ. ಕಣ್ ಮುಚ್ಕೊಂಡು ಈಗ ನಿಮಗೆ ಯಾವ ಪ್ರಾಬ್ಲಮ್ ನಿಮ್ಮನ್ನ ತುಂಬಾ ನಿಮ್ಗೆ ಕಾಡ್ತಾ ಇದೆ ಅಂತ ನೀವು ಅದನ್ನ ಯೋಚನೆ ಮಾಡ್ಕೊಳ್ಳಿ. ವಿಚ್ ಪ್ರಾಬ್ಲಮ್ ಇಸ್ ಬಾದರಿಂಗ್ ಯು ಅ ಲಾಟ್ ನೌ, ರೈಟ್ ನೌ? ಆ ಪ್ರಾಬ್ಲಮ್ ಅನ್ನ ನಿಮ್ಮ ಮೈಂಡ್ ಅಲ್ಲಿ ಒಂದು ದೊಡ್ಡ ಬ್ಲ್ಯಾಕ್ ಡಾಟ್ ತರ ಅನ್ಕೊಳ್ಳಿ. ಓಕೆ, ಈಗ ನೀವು ಒಂದು ವಾಟರ್ ಫಾಲ್ ಕೆಳಗಡೆ ನಿಂತಿದ್ದೀರಾ. ವಿಜುವಲೈಸ್ ಮಾಡ್ಕೊಳ್ಳಿ. ಮೇಲಿಂದ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಸೀನ್ರಿ. ವಾಟರ್ ಫಾಲ್ ಮೇಲಿಂದ ನಿಮ್ಮ ತಲೆ ಮೇಲೆ ಬೀಳ್ತಾ ಇದೆ. ತಣ್ಣಗೆ ನಿಮ್ಮ ತಲೆಯಿಂದ ನಿಮ್ಮ ಬಾಡಿ ಫುಲ್, ನಿಮ್ಮ ಬಟ್ಟೆ ಎಲ್ಲ ಒದ್ದೆ ಆಗ್ತಾ ಇದೆ. ಎಂಜಾಯ್ ಮಾಡ್ತಾ ಇದ್ದೀರಾ ಆ ನೀರು ನಿಮ್ಮ ಮೇಲ್ ಬೀಳ್ತಾ ಇರೋದು, ಆ ಜುಳು ಜುಳು ಸೌಂಡು ತುಂಬಾ ಚೆನ್ನಾಗಿದೆ ನಿಮ್ಗೆ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ ಕೈಯಿಂದ ನೀರೆಲ್ಲ ಇಟ್ಕೊಂಡು. ಆಮೇಲೆ ಈ ನೀರೇನು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನ್ನಿಸ್ತು ನಿಮ್ಗೆ. ನೋಡಿದ್ರೆ ಅದು ಪರ್ಪಲ್ ಕಲರ್ ವಾಟರ್, ಪರ್ಪಲ್ ಕಲರ್ ನೀರು ನಿಮ್ಮ ಮೇಲೆ ಬೀಳ್ತಾ ಇದೆ. ನಿಮ್ಮ ಮೈಂಡ್ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಒಂದು ದೊಡ್ಡ ಬ್ಲ್ಯಾಕ್ ಮಾರ್ಕ್ ಆಗಿದೆ. ಈ ಪರ್ಪಲ್ ಕಲರ್ ನೀರು ನಿಮ್ಮ ಮೇಲೆ ಬಿದ್ದು ಅದು ಕೆಳಗಡೆ ನಿಮ್ಮ ಕಾಲ್ವರೆಗೂ ಹೋಗಿ ಕಾಲಿಂದ ಪರ್ಪಲ್ ಕಲರ್ ಆಗಿ ಹೋಗ್ತಾ ಇದೆ. ಈಗ ನಿಮ್ಮ ನೀರು ಎಷ್ಟು ಜಾಸ್ತಿ ಬೀಳ್ತಾ ಇದೆ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿರೋ ಆ ಬ್ಲ್ಯಾಕ್ ಮಾರ್ಕ್ ಕೂಡ ಕರಗಿ ಆ ಪರ್ಪಲ್ ಕಲರ್ ನೀರಲ್ಲೇ ಕರಗಿ ಹೋಗ್ತಾ ಇದೆ. ನೀವು ಕೆಳಗ್ ನೋಡ್ಕೊಂಡ್ರೆ ಆ ಪರ್ಪಲ್ ಕಲರ್ ವಾಟರ್ ಅಲ್ಲಿ ಬ್ಲ್ಯಾಕ್ ಕಲರ್ನು ಮಿಕ್ಸ್ ಆಗಿ ಹೋಗ್ತಾ ಇದೆ. ನಿಮ್ಮ ಪ್ರಾಬ್ಲಮ್ ಎಲ್ಲ ಕರಗಿ ಕರಗಿ ಆ ಪರ್ಪಲ್ ಕಲರ್ ವಾಟರ್ ಅಲ್ಲಿ ಹೋಗ್ತಾ ಇದೆ. ಈಗ ನಿಮ್ಮ ಮೈಂಡ್ ಫುಲ್ ಬ್ಲ್ಯಾಂಕ್ ಆಯ್ತು. ಕೆಳಗ್ ನೋಡ್ಕೊಂಡ್ರೆ ಪರ್ಪಲ್ ಕಲರ್ ಹೋಗ್ತಾ ಇದೆ ನೀರು, ಬ್ಲ್ಯಾಕ್ ಕಲರ್ ಏನು ಇಲ್ಲ, ಬರೀ ಪರ್ಪಲ್ ಕಲರ್. ತುಂಬಾ ಆರಾಮಾಗಿ ಅನ್ನಿಸ್ತಾ ಇದೆ ನಿಮ್ಗೆ. ಈಗ ಒಂದು ಡೀಪ್ ಬ್ರೆತ್ ತಗೊಂಡು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಕೊಂಡು ಆರಾಮಾಗಿ ಕಣ್ ತೆಗೀರಿ. ಈಗ ಅದೇ ಪ್ರಾಬ್ಲಮ್ ಅನ್ನ ಒಂದ್ಸಲ ನೆನಪಿಸ್ಕೊಳ್ಳಿ, ಏನ್ ಅನ್ನಿಸ್ತಾ ಇದೆ ಅಂತ ನೋಡ್ಕೊಳ್ಳಿ. ಏನ್ ಅನ್ನಿಸ್ತಾ ಇದೆ ಈಗ ನಿಮ್ಗೆ? ಭಯ ಆಗ್ತಾ ಇಲ್ಲ. ವೆರಿ ಗುಡ್. ಸೊ ಇಟ್ಸ್ ಓಕೆ ಕೀರ್ತಿ, ಲಾಸ್ಟ್ ಟೈಮ್ ಬರೆಯಕ್ ಆಗ್ಲಿಲ್ಲ ಅಂದ್ರೆ ಈ ಟೈಮ್ ಬರೀರಿ. ಬಿ ಬೋಲ್ಡ್ ಎನಫ್. ಓಕೆ, ಸೊ ಎಲ್ಲರಿಗೂ ಇವಾಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೇಳಿದ್ರಿ ತಾನೆ, ನೀವು ಹೇಗ್ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ.
ಫಸ್ಟ್ ಆಫ್ ಆಲ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಗೊತ್ತಾ? ನಾವು ಹುಟ್ಟದಾಗಿಂದ ಪ್ರತಿ ಸೆಕೆಂಡು ಈಗ ನಮ್ಮ ಲೈಫಲ್ಲಿ ಏನೆಲ್ಲ ಆಗ್ತಾ ಇದೆ ಎಲ್ಲ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋದೆ. ಅಂದ್ರೆ ನಮ್ಮ ಒಳಗೆ ನಮ್ಮ ಸೋಲ್ ಏನಿರುತ್ತಲ್ವಾ, ನಮ್ಮ ಆತ್ಮ, ಅದು ಏನನ್ನ ಜಾಸ್ತಿ ಬೇಕು ಅಂತ ಅನ್ಕೊಳ್ಳುತ್ತೋ ಅದೇ ನಮ್ ಲೈಫಲ್ಲಿ ಸಿಗುತ್ತೆ. ಸೊ ನಿಮಗೆ ಭಯ ಜಾಸ್ತಿ ಇದೆ ಅಂದಾಗ, ಎಕ್ಸಾಮ್ ಬಗ್ಗೆ ಜಾಸ್ತಿ ಭಯನೇ ನಿಮ್ಮ ಒಳಗಿರೋ ನಿಮ್ಮ ಸೋಲ್, ನಿಮ್ಮ ಆತ್ಮ ಹಿಡಿದಿಟ್ಕೊಂಡಿದೆ. ಆ ಭಯನೇ ನಿಮ್ಗೆ ಇಲ್ಲಿ ಎಕ್ಸಾಮ್ ಅಲ್ಲೂ ಬರುತ್ತೆ. ಸೊ ಆ ಭಯನ ತೆಗೆದಾಕಿ. ಈಗ ನಿಮ್ಗೆ ಭಯ ಅಂತ ಬಂದಾಗ ನಾನು ಇವಾಗ ಹೇಳಿದ್ನಲ್ಲ ಅದು, ಅಥವಾ ಇಷ್ಟೊತ್ತು ಜ್ಯೋತಿ ಮ್ಯಾಮ್ ಮಾಡ್ಸಿದ್ದು, ಆತರ ಈ ಟೆಕ್ನಿಕ್ಸ್ ಅಲ್ಲಿ ನಿಮ್ಗೆ ಯಾವ್ದು ನೆನಪಿಗೆ ಬಂದ್ರೆ ಆ ಟೆಕ್ನಿಕ್ಸ್ ಅನ್ನ ಮಾಡ್ಕೊಳ್ಳಿ. ನಿಮ್ಮಿಂದ ಭಯನ ತೆಗೆದಾಕಿ. ಫಸ್ಟ್ ಏನಾದ್ರೂ ಒಂದು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ನಮ್ಮ ಒಳಗಡೆ ಯಾವ ಭಯ, ಯಾವ ಕೋಪ, ದುಃಖ, ಬೇಜಾರು ಏನೂ ಇರಬಾರ್ದು. ಯಾವ ನೆಗೆಟಿವ್ ಎಮೋಷನ್ ಇರಬಾರ್ದು. ಫಸ್ಟ್ ಥಿಂಗ್ ಅದು. ಸೊ ನಿಮ್ಮಲ್ಲಿ ಏನಿದೆ, ಯಾವ್ದನ್ನ ನೀವು ರಿಲೀಸ್ ಮಾಡ್ಬೇಕು ಅಂತ ನಿಮ್ಮಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತು ತಾನೆ. ಸೊ ವೆನ್ ಯು ನೋ ವಾಟ್ ಯು ನೀಡ್ ಟು ಚೇಂಜ್, ರಿಲೀಸ್ ದಟ್. ಹೇಗೆ ಅಂದ್ರೆ ಇಷ್ಟೊತ್ತು ನಾವು ಹೇಳ್ಕೊಟ್ಟಿರೋ ಎಲ್ಲಾ ಟೆಕ್ನಿಕ್ಸ್ ಅಲ್ಲಿ ಯಾವ್ದ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಅದನ್ನ ರಿಲೀಸ್ ಮಾಡ್ಕೊಳ್ಳಿ. ಫಸ್ಟ್ ಥಿಂಗ್ ಇಸ್ ದಟ್ ಒನ್. ಸೆಕೆಂಡ್ ಥಿಂಗ್ ಇಸ್ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್ಸ್ ಆನ್ ಯೋರ್ ಪೇರೆಂಟ್ಸ್. ಎಲ್ಲರಿಗೂ ಪೇರೆಂಟ್ಸ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಪೇರೆಂಟ್ಸ್ ಇಲ್ಲ ಅಂದ್ರೆ ನಾವ್ ಇರ್ತಾ ಇದ್ವಾ ಇವಾಗ ಇಲ್ಲೆಲ್ಲ? ಇಲ್ಲ ಅಲ್ವಾ? ನಾವು ಮದರ್ ಅಲ್ಲಿ ಹಾಫ್, ಫಾದರ್ ಅಲ್ಲಿ ಹಾಫ್. ಹಾಗಿದ್ದಾಗ ಅವರಲ್ಲಿ ಏನಿದೆಯೋ ಅದೇ ನಮಗೂ ಬಂದಿರುತ್ತೆ. ಬಿಹೇವಿಯರ್ ಆಗಿರ್ಬೋದು, ನಮ್ಮ ಥಾಟ್ ಪ್ರಾಸೆಸ್ ಆಗಿರ್ಬೋದು, ಎಲ್ಲ ಕೂಡ ಪೇರೆಂಟ್ಸ್ ಇಂದ ಬಂದಿದೆ. ನಮ್ಮ ಮಮ್ಮಿ ನನ್ನ ಫೋನ್ ನೋಡಕ್ ಬಿಡಲ್ಲ, ನಮ್ ಡ್ಯಾಡಿ ತುಂಬಾ ಸ್ಟ್ರಿಕ್ಟು, ಈ ತರದ್ದೆಲ್ಲ ಯಾವ ಕಂಪ್ಲೇಂಟ್ಸ್ ಇಟ್ಕೋಬೇಡಿ. ನಿಮ್ಮ ತಂದೆ ತಾಯಿ ನಿಮ್ಗೆ ಏನಾದ್ರೂ ಹೇಳಿದ್ರು, ದಟ್ ಈಸ್ ಬಿಕಾಸ್ ದೇ ಲವ್ ಯು ಟೂ ಮಚ್. ನೀವಂದ್ರೆ ತುಂಬಾ ಇಷ್ಟಪಡ್ತಾರೆ, ಅದಕ್ಕೆ ನೀವು ತುಂಬಾ ಚೆನ್ನಾಗಿರ್ಬೇಕು ಅಂತ ಒಂದ್ ಮಾತು ಹೇಳ್ತಾರೆ. ಕೇಳಿಸ್ಕೊಳ್ಳಿ, ಅಥವಾ ಮಾತಾಡಿ ಕುತ್ಕೊಂಡು ಅವ್ರ ಜೊತೆ. ಇಲ್ಲ, ನಾನಿವಾಗ ಮುಂಚೆ ತರ ಇಲ್ಲ, ಫೋನ್ ಅಡಿಕ್ಷನ್ ಇಲ್ಲ ನನಗೆ, ದಿನದಲ್ಲಿ ಹಾಫ್ ಅನ್ ಅವರೇ ಯೂಸ್ ಮಾಡ್ತೀನಿ, ಅಷ್ಟು ನನಗೆ ಟೈಮ್ ಕೊಡಿ, ಮಿಕ್ಕಿದ ಟೈಮ್ ಎಲ್ಲ ನಾನು ಆರಾಮಾಗಿ ಓದ್ತೀನಿ. ಈ ತರ ಮಾತಾಡಿದ್ರೆ ನಿಮ್ಮ ಪೇರೆಂಟ್ಸ್ ಒಪ್ಕೋತಾರ ಇಲ್ವಾ? ಒಪ್ಕೋತಾರೆ ತಾನೆ. ಸೊ ಪೇರೆಂಟ್ಸ್ ಜೊತೆ ಫಸ್ಟ್ ಫ್ರೆಂಡ್ಲಿ ರಿಲೇಶನ್ಶಿಪ್ ಡೆವಲಪ್ ಮಾಡ್ಕೊಳ್ಳಿ. ಓಕೆ, ಪೇರೆಂಟ್ಸ್ ಫ್ರೆಂಡ್ಸ್ ತರ ನೋಡಿ ನೀವು. ಅವ್ರೇನಾದ್ರೂ ನಿಮ್ಗೆ ಹೇಳ್ತಾ ಇರೋದು ನಿಮ್ಗೆ ಹರ್ಟ್ ಆಗ್ತಾ ಇದೆ ಅಂದ್ರೆ ಹೇಳಿ ಅವ್ರಿಗೆ ಓಪನ್ ಆಗಿ. ಇಲ್ಲ, ಇನ್ಮೇಲೆ ನಾನು ಈ ತರ ಮಾಡಲ್ಲ, ನೀನು ಕೂಡ ನನ್ನನ್ನ ಹೀಗ ಅನ್ಬೇಡ, ಆ ತರ ಹೇಳಿದಾಗ ಅವ್ರಿಗೂ ಖುಷಿ ಆಗುತ್ತೆ. ಸೊ ಇದೊಂದು ಫಸ್ಟ್ ಥಿಂಗ್ ಇಸ್, ನಿಮ್ಮಲ್ಲಿ ಏನ್ ಚೇಂಜ್ ಮಾಡ್ಕೋಬೇಕು ಅಂತ ನಿಮ್ಗೆ ಗೊತ್ತು. ಯಾವ ನೆಗೆಟಿವ್ ಎಮೋಷನ್ ಬರ್ತಾ ಇದೆ ನಿಮ್ಗೆ, ಲೇಸಿನೆಸ್, ಆಂಗ್ರಿ, ದೆನ್ ಸ್ಯಾಡ್, ಬೀಯಿಂಗ್ ಸ್ಯಾಡ್ ಫಾರ್ ಎವ್ರಿಥಿಂಗ್, ಎಲ್ಲದಕ್ಕೂ ಅಳೋದು, ಇದೆಲ್ಲ ಕೂಡ ನೆಗೆಟಿವ್ ಎಮೋಷನ್ಸ್. ಅದನ್ನ ಚೇಂಜ್ ಮಾಡ್ಕೊಳ್ಳಿ, ರಿಲೀಸ್ ಮಾಡ್ಕೊಳ್ಳಿ. ಸೆಕೆಂಡ್ ಥಿಂಗ್ ಇಸ್, ಪೇರೆಂಟ್ಸ್ ನ ಹೇಗಿದ್ದಾರೋ ಅವ್ರನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಲವಿಂಗ್ ಯುವರ್ ಪೇರೆಂಟ್ಸ್. ಥರ್ಡ್ ಥಿಂಗ್ ಇಸ್, ಯಾರ ಮೇಲೂ ಕೋಪ ಹಿಡ್ದಿಟ್ಕೋಬೇಡಿ. ಎಲ್ಲರನ್ನ ಫಾರ್ಗಿವ್ ಮಾಡೋದನ್ನ ಕಲ್ತ್ಕೊಂಬಿಡಿ. ನಾನಿವಾಗ 3 ಹೇಳ್ತೀನಿ, ಈ 3ನ್ನ ನೀವಿಲ್ಲಿರೋ ಮಕ್ಕಳು ಎಲ್ಲರೂ ಲೈಫ್ ಲಾಂಗ್ ಫಾಲೋ ಮಾಡ್ಬೇಕು. ಫಾರ್ಗಿವ್ ಎವ್ರಿಬಡಿ, ಲವ್ ಎವ್ರಿಬಡಿ, ಬ್ಲೆಸ್ ಎವ್ರಿಬಡಿ. ಫಾರ್ಗಿವ್, ಲವ್, ಬ್ಲೆಸ್. ನಿಮ್ಮ ಫ್ರೆಂಡ್ಸೇ ಆಗ್ಲಿ, ನಿಮ್ಮ ಮನೆಯಲ್ಲೇ ಆಗ್ಲಿ, ಯಾರಾದ್ರೂ ನಿಮ್ಮನ್ನ ಏನಾದ್ರೂ ಅಂದ್ರೆ ಕೋಪ ಮಾಡ್ಕೋಬೇಡಿ. ಇಮಿಡಿಯೇಟ್ಲಿ ಫಾರ್ಗಿವ್ ದೆಮ್. ನಿಮ್ಮ ಮನ್ಸಲ್ಲೇ ಅವ್ರ ಮುಖದ ಮೇಲೆ ಹೋಗಿ ನಾನು ನಿನ್ನ ಫಾರ್ಗಿವ್ ಮಾಡ್ತಾ ಇದ್ದೀನಿ ಅಂದ್ರೆ ಹೋಗ ಆ ಕಡೆ ಅಂತಾರೆ, ಬೈತಾರೆ. ಸೊ ನಿಮ್ಮ ಮನ್ಸಲ್ಲಿ ಹೇಳ್ಕೊಳ್ಳಿ, ಇಟ್ಸ್ ಓಕೆ, ನೀನ್ ನನ್ನ ಹರ್ಟ್ ಮಾಡ್ತಾ ಇದೀಯಾ, ನಾನ್ ನಿನ್ನ ಫಾರ್ಗಿವ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಐ ಆಮ್ ಸೆಂಡಿಂಗ್ ಲಾಟ್ಸ್ ಆಫ್ ಲವ್ ಟು ಯು ಅಂತ ಹೇಳ್ಕೊಳ್ಳಿ. ದೆನ್ ಮೈ ಗಾಡ್ ಬ್ಲೆಸ್ ಯು ವಿತ್ ಆಲ್ ಹ್ಯಾಪಿನೆಸ್ ಅಂತ ಹೇಳ್ಕೊಳ್ಳಿ. ಯಾರೇ ಆಗಿರ್ಲಿ, ಇದು ಯಾರಾದ್ರೂ ನಿಮ್ಮನ್ನ ಹರ್ಟ್ ಮಾಡಿದಾಗ ಮಾತ್ರ ಹೇಳ್ಕೋಬೇಕಾ ಅಂದ್ರೆ ಇಲ್ಲ. ನೀವೆಲ್ಲಾದ್ರೂ ಹೋಗ್ತಾ ಇರ್ತೀರಾ, ಸ್ಕೂಲ್, ಕಾಲೇಜ್, ಎಲ್ಲಾದ್ರೂ ಹೊರಗಡೆ ಯಾರನ್ನೋ ನೋಡ್ತೀರಾ, ಮನ್ಸಿಗೆ ತುಂಬಾ ಅಯ್ಯೋ ಪಾಪ ಅನ್ಸತ್ತೆ. ಬಟ್ ನೀವ್ ಅವ್ರಿಗೆ ಅಯ್ಯೋ ಪಾಪ ಅಂತ ಅನ್ಕೊಂಡಿದ್ದಕ್ಕೆ ಅವ್ರಿಗೆ ನೀವ್ ಫಾರ್ಗಿವ್ನೆಸ್ ಕೇಳ್ತಾ ಇದ್ದೀರಾ ಅವ್ರಿಗೆ ಮನ್ಸಿನಲ್ಲಿ. ಐ ಆಮ್ ಸಾರಿ, ಯಾಕೆಂದ್ರೆ ನಾನ್ ನಿಮ್ಮನ್ನ ಅಯ್ಯೋ ಪಾಪ ಅಂತ ಅನ್ಬಿಟ್ಟೆ, ನಿಮಗೆ ನಾನು ನನ್ನ ಮನ್ಸಿಂದ ಲಾಟ್ಸ್ ಆಫ್ ಲವ್ ಕಳಿಸ್ತಾ ಇದ್ದೀನಿ, ಮೇ ಗಾಡ್ ಬ್ಲೆಸ್ ಯು ಅ ಲಾಟ್, ಈ ತರ. ಸೊ ದಿಸ್ ಫಾರ್ಗಿವ್ನೆಸ್, ಲವ್ ಅಂಡ್ ಬ್ಲೆಸ್ಸಿಂಗ್, ಈ 3 ಫಾಲೋ ಮಾಡಿ. ಈ ವಿಷಯ ನಾನು ಇವಾಗ ಏನೆಲ್ಲ ಹೇಳಿದ್ನೋ ಈ ಎಲ್ಲ ಫಾಲೋ ಮಾಡಿದ್ರೆ ಆಮೇಲೆ ಮ್ಯಾನಿಫೆಸ್ಟೇಷನ್ಗೆ ಹೋಗೋಕ್ಕಾಗೋದು ನಿಮ್ಗೆ. ಸೊ ಇದೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮ ಫ್ರೀಕ್ವೆನ್ಸಿ ಹೈ ಆಗತ್ತೆ. ಫ್ರೀಕ್ವೆನ್ಸಿ ಹೈ ಆದಾಗ ನಮ್ಗೆ
ಏನಾದ್ರೂ ಬೇಕು ಅಂದಾಗ ಇವಾಗ ನಿಮ್ಗೆಲ್ಲ ಓದೋದ್ರ ವಿಷಯದಲ್ಲೇ ಬೇಕಾಗಿದೆ. ಚೆನ್ನಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅನ್ನೋದೊಂದೇ ನಿಮ್ಮ ಗೋಲ್ ಆಗಿದೆ. ಸೊ ಆಗ ನೀವೇನ್ ಮಾಡ್ಬೇಕು, ಡೈಲಿ ಮಾರ್ನಿಂಗ್ ಆಸ್ ಸೂನ್ ಆಸ್ ಯು ವೇಕಪ್, ನಿದ್ದೆ ಎದ್ದಿದ ತಕ್ಷಣ ಕುತ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ. ಎದ್ದಿದ ತಕ್ಷಣ ಫಸ್ಟ್ ಗಾಡ್ಗೆ ಹೇಳ್ಬಿಡಿ. ನೀವು ಗಾಡ್ನ ನಂಬ್ತೀರಾ, ಯಾವ ಗಾಡ್ನ ನಂಬ್ತೀರಾ, ಅಥವಾ ಯೂನಿವರ್ಸ್, ಗುಡ್ ಮಾರ್ನಿಂಗ್ ಯೂನಿವರ್ಸ್ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಏನಾಗುತ್ತೋ ಎಲ್ಲ ನನ್ನ ಒಳ್ಳೇದಕ್ಕೆ ಆಗತ್ತೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಂಡು ಹಾಗೆ ಕಣ್ಮುಚ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ. ನೀವು ತುಂಬಾ ಚೆನ್ನಾಗಿ ಓದ್ತಾ ಇದ್ದೀರಾ, ಓದಿದ್ದೆಲ್ಲ ನಿಮ್ಗೆ ಮೆಮರಿಲಿ ಇರ್ತಾ ಇದೆ, ಫೋಕಸ್ಡ್ ಆಗಿ ಕಾಮ್ ಆಗಿ ರಿಲ್ಯಾಕ್ಸ್ಡ್ ಆಗಿ ಓದ್ತಾ ಇದ್ದೀರಾ. ಎಕ್ಸಾಮ್ ಬರೆಯಕ್ ಹೋದ್ರೆ ಎಲ್ಲ ನಿಮ್ಗೆ ತುಂಬಾ ಈಸಿ ಆಗಿದೆ, ತುಂಬಾ ನೀಟಾಗಿ ಬರೀತಾ ಇದ್ದೀರಾ. ನಿಮಗ್ ಬೇಕಾದಷ್ಟು ಮಾರ್ಕ್ಸ್ ಗಿಂತ ಇನ್ನೂ ಜಾಸ್ತಿ ಮಾರ್ಕ್ಸೇ ಬಂದಿದೆ ನಿಮ್ಗೆ. ಇಷ್ಟೇ 1 minute ಸಾಕು, 1 or 2 minutes ಸಾಕು ವಿಜುವಲೈಸೇಷನ್, ಜಾಸ್ತಿ ಹೊತ್ತು ಬೇಕಿಲ್ಲ. ಓಕೆ, ಮಾರ್ನಿಂಗ್. ಮತ್ತೆ ಗ್ರಾಟಿಟ್ಯೂಡ್ಸ್ ಹೇಳ್ಕೊಳ್ಳಿ. ನೀವ್ ಏನೇನ್ ನೋಡ್ತಿರೋ, ನಿಮ್ ಮಮ್ಮಿ ನಿಮ್ಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಕೊಡ್ತಾರಾ, ಮನ್ಸಲ್ಲೇ ಹೇಳ್ಕೊಳ್ಳಿ. ಎಲ್ಲದಕ್ಕೂ ಎಲ್ಲಾರ ಮುಖದ ಮೇಲೆ ಹೋಗಿ ಥ್ಯಾಂಕ್ ಯು ಅಂತಿದ್ರೆ ಅವ್ರಿಗೆ ಇರಿಟೇಟ್ ಆಗುತ್ತೆ. ಮನ್ಸಲ್ಲಿ ಹೇಳ್ಕೊಳ್ಳಿ, ಥ್ಯಾಂಕ್ ಯು, ನನ್ಗೋಸ್ಕರ ಇಷ್ಟು ಕಷ್ಟಪಟ್ಟಿದ್ದೀಯಾ. ನೀವು ಯೂನಿಫಾರ್ಮ್ ಹಾಕೊಳ್ತಾ ಇರ್ತೀರಾ, ಡ್ರೆಸ್ ಹಾಕೊಳ್ತಾ ಇರ್ತೀರಾ, ಆ ಡ್ರೆಸ್ಗೆ ಥ್ಯಾಂಕ್ ಯು ಹೇಳ್ಕೊಳ್ಳಿ. ನಿಮ್ಮ ಸ್ಕೂಲ್ ಕಾಲೇಜ್ ಎಂಟರ್ ಆಗ್ತಾ ಇರ್ತೀರಾ, ಎಂಟರ್ ಆಗೋಕ್ಕೂ ಮುಂಚೆ ಅಲ್ಲಿ ನಿಂತ್ಕೊಂಡು ನಿಮ್ಮ ಸ್ಕೂಲ್ ಬಿಲ್ಡಿಂಗ್ ನ, ಕಾಲೇಜ್ ಬಿಲ್ಡಿಂಗ್ ನ ನೋಡಿ ಅದಕ್ಕೆ ಥ್ಯಾಂಕ್ ಯು ಹೇಳ್ಕೊಳ್ಳಿ. ನಿಮ್ಮ ಲೆಕ್ಚರರ್ಸ್ಗೆ, ನಿಮ್ಮ ಟೀಚರ್ಸ್ಗೆ ಥ್ಯಾಂಕ್ ಯು ಹೇಳ್ಕೊಳ್ಳಿ. ಈ ರೀತಿ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಮೋರ್ ಅಂಡ್ ಮೋರ್ ಗ್ರಾಟಿಟ್ಯೂಡ್ಸ್. ಅದರಿಂದ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಅಂಡ್ ದೆನ್ ಯು ಕ್ಯಾನ್ Next time apa ya? Saya ಡಿಸ್ಟರ್ಬ್ ಮಾಡ್ತಾರೆ. ಆಮೇಲೆ ಮತ್ತೆ ನೈಟ್ ಮಲ್ಗೋಕು ಮುಂಚೆ ಒಂದ್ಸಲ ಬೆಳಿಗ್ಗೆಯಿಂದ ಏನೆಲ್ಲ ಆಯ್ತು, ಯಾರ ಮೇಲೆಲ್ಲ ನಿಮ್ಗೆ ಕೋಪ ಬಂತೋ ಅವ್ರನ್ನ ಫರ್ಗಿವ್ ಮಾಡಿ, ಅವ್ರಿಗೆ ಲವ್ ಕಳ್ಸಿ, ಅವ್ರಿಗೆ ಬ್ಲೆಸ್ಸಿಂಗ್ ಕಳ್ಸಿ. ಯಾರೆಲ್ಲ ನಿಮ್ಮನ್ನ ಹರ್ಟ್ ಮಾಡಿದಾರೋ ಅವ್ರಿಗೆ, ಯಾರಿಗೆ ನಿಮ್ಮಿಂದ ಹರ್ಟ್ ಆಗಿದ್ಯೋ ಅವ್ರನ್ನ ಫರ್ಗಿವ್ನೆಸ್ ಕೇಳ್ಕೊಳ್ಳಿ ಮನ್ಸಲ್ಲೇ, ಅಷ್ಟೇ ಸಾಕು. ವಿಜುವಲೈಸ್ ಮಾಡ್ಕೊಳ್ಳಿ, ನೀವ್ ಚೆನ್ನಾಗಿ ಓದ್ತಾ ಇದ್ದೀರಾ, ಎಲ್ಲ ನಿಮ್ಗೆ ಮೆಮರಿಯಲ್ಲಿ ಇರ್ತಾ ಇದೆ, ನೀಟಾಗಿ ಬರೀತಾ ಇದ್ದೀರಾ, ನೀವ್ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಇಷ್ಟೇ ಸಾಕು ಮ್ಯಾನಿಫೆಸ್ಟೇಷನ್. ಸೊ ಇನ್ನೂ ಹೇಳ್ತಾ ಹೋದ್ರೆ ಜಾಸ್ತಿ ಆಗುತ್ತೆ. ಮತ್ತೆ ಟೈಮ್ ಇದ್ರೆ ಇನ್ನೊಂದ್ಸಲ ನಿಮ್ಮ ಎಕ್ಸಾಮ್ ಗಿಂತ ಮುಂಚೆ ಇನ್ನೊಂದ್ಸಲ ಮಾಡೋಣ ಸೆಷನ್. ಯಾರಿಗಾದ್ರೂ ಏನಾದ್ರು ತುಂಬಾ ಇಂಪಾರ್ಟೆಂಟ್ ಡೌಟ್ ಇದೆಯಾ, ಅನ್ಮ್ಯೂಟ್ ಮಾಡಿ ಕೇಳಿ ಬೇಗ, ಟೈಮ್ ಆಗೋಯ್ತು. ಗುಡ್, ಯಾರಿಗೂ ಡೌಟ್ ಇಲ್ಲ, ಫೈನ್. ನೀವು ಕೇಳೋಕ್ಕಿಂತ ಮುಂಚೆ ಕೇಳೋ ಪ್ರಾಬ್ಲಮ್ಸ್ ಹೇಳಿ. ನಿಮ್ಗೆ ಆಕ್ಚುಲಿ ಪೇರೆಂಟ್ಸ್ಗೂ ಸೆಷನ್ ಬೇಕಾಗತ್ತೆ, ಒಂದು ಫ್ರೀ ಸೆಷನ್ ಅಂತ. ಓಕೆ, ಹೇಳಿ ಮೇಡಮ್. ಸೊ ಮಕ್ಳ, ನಿಮ್ಗೆ ಹೇಳೋದೆಲ್ಲ ಹೇಳಿದೀರಲ್ವಾ, ನಿಮ್ಗೆಲ್ಲರಿಗೂ ನಿಮ್ಮ ಪೇರೆಂಟ್ಸ್ ಮೇಲೂ ಏನಾದ್ರು ಕಂಪ್ಲೇಂಟ್ಸ್ ಇತ್ತು ಅಂದ್ರೆ, ಅವರು ಏನಾದ್ರು ಈ ತರದ ನಿಮ್ಮ ವಿಷಯದ ಬಗ್ಗೆ, ಮಕ್ಕಳನ್ನ ಹೇಗೆ ಟ್ರೀಟ್ ಮಾಡ್ಬೇಕು, ಈ ತರದ್ದೆಲ್ಲ ಅವ್ರಿಗೂ ಇಶ್ಯೂ ಇತ್ತು, ನೀವ್ ಹೇಳಿದ್ರೆ ಅವ್ರು ಕೇಳಲ್ಲ ಅಂತ ನಿಮಗ್ ಅನ್ನಿಸ್ತಾ ಇದ್ರೆ, ಪೇರೆಂಟ್ಸ್ಗೂ ಒಂದ್ ಸೆಷನ್ ಬೇಕು ಅಂತ ಅನ್ಸಿದ್ರೆ, ನೀವ್ ಇಲ್ಲಿರೋ ಎಲ್ಲರೂ ನಿಮ್ಮ ಪೇರೆಂಟ್ಸ್ಗೆ ಸೆಷನ್ ಬೇಕಂದ್ರೆ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಬಂದು, ನಾನು ವಾಂಟೆಡ್ ಅಂಕಿತಾ. ವೆರಿ ಗುಡ್. ಇನ್ನು ಯಾರಿಗೆಲ್ಲ ಪೇರೆಂಟ್ಸ್ಗೆ ಸೆಷನ್ ಬೇಕೋ ಹೇಳಿ, ನೆಕ್ಸ್ಟ್ ವೀಕ್ ಟ್ರೈ ಮಾಡ್ತೀನಿ ಪೇರೆಂಟ್ ಸೆಷನ್. ಸೊ ಅಲ್ಲೇನಿರುತ್ತೆ ಅಂದ್ರೆ, ಬರೀ ಮಕ್ಕಳ ಜೊತೆ ಹೇಗೆ ಫ್ರೆಂಡ್ಲಿ ರಿಲೇಶನ್ಶಿಪ್ ಅನ್ನ ಬೆಳೆಸ್ಕೋಬೇಕು ಅನ್ನೋದು ಮಾತ್ರ ಅವ್ರಿಗೆ ಹೇಳ್ತೀವಿ. ಓಕೆ, ಸೊ ಯಾಕೆಂದ್ರೆ ಯಾವಾಗ್ಲೂ ನಿಮ್ಗೆ ಹೇಳ್ತಾ ಇರಬಾರ್ದಲ್ವಾ, ನೀವ್ ಹೀಗ್ ಮಾಡಿ, ಹಾಗ್ ಮಾಡಿ, ಅದ್ ಮಾಡ್ಬೇಡಿ, ಇದು ಮಾಡ್ಬೇಡಿ, ಪೇರೆಂಟ್ಸ್ಗೂ ಬೇಕಲ್ವಾ. ಸಾರಿ, ತುಂಬಾ ಜನ ಹೇಳ್ತಾ ಇದಾರೆ ವಾಂಟೆಡ್ ನೋಡಿ, ಪೇರೆಂಟ್ಸ್ ಬುದ್ಧಿ ಹೇಳ್ತೀವಿ ಅಂದ ತಕ್ಷಣ ಮಕ್ಳಿಗೆ ಅದೇ ಖುಷಿ ಆಗುತ್ತೆ. ಜ್ಯೋತಿ ಹೇಳಿಮ್ಮ. ಅಲ್ಲ, ನೀವಲ್ಲಿ ಇನ್ನೊಂದು ಹುಡುಗಿ ಜ್ಯೋತಿ ಹ್ಯಾಂಡ್ ರೈಸ್ ಮಾಡಿದ್ರು. ಓಕೆ, ದೆನ್ ಫೈನ್, ಥ್ಯಾಂಕ್ ಯು ಎಲ್ಲರಿಗೂ. ಸೊ ಈ ರೆಕಾರ್ಡಿಂಗ್ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ, ನೋಡ್ಕೊಂಡು ಎಲ್ಲರೂ ಎಲ್ಲಾ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿ. ಹಾ ಜ್ಯೋತಿ ಹೇಳಿ. Ma'am, I'm approaching towards my board exam, so I need some tips so that I could get good percentage. Till now we did that only, right? From 1.5 hours. You follow all that we told today, okay? Okay. Especially in the end, what I told you, follow that. You'll really get a good marks. We have told you everything, how to remove the exam fear, how to memorize, and how to remove distractions and everything. Yes, ma'am.
ಯಾರಿದು ವೈಟ್ ಬೋರ್ಡ್ ಶೇರ್ ಮಾಡಿ. So you follow everything. You watch this video again when I post this in YouTube. You will come to know that we have answered everything. Actually, I just came back from my coaching classes, so my brother was attending all of this session. Okay, I thought you attended because I saw your name, but I didn't see you. I saw that small little boy sitting here. Okay, fine. Yeah, You he's see this video. I'll post tomorrow morning. You can watch this video from first, and it'll be very much helpful for you. We have done Yes. everything. We have covered everything in this 1.5 hour. Okay. okay, ma'am. Okay, children. Thank you so much for sitting here from 1.5 hour. Thank you. Bye bye. All the best for your Okay, exam. thank you. Bye bye. All the best, kids. Enjoy your exams. Don't take it seriously. Okay. Bye bye.